ಸ್ನೇಹಿತರೆ, ನಿಮ್ಗೆಲ್ರಿಗೂ ನಮ್ಮ ಆನ್ಲೈನ್ ತರಗತಿಗೆ ಸ್ವಾಗತ. ಇವತ್ತು 7th ಚಾಪ್ಟರ್ಗೆ ನಾವು ಬಂದಿದ್ದೀವಿ. ಕನ್ನಡ, ಸಂಸ್ಕೃತ, ಇಂಗ್ಲಿಷ್. ಈ ಅಧ್ಯಾಯದಲ್ಲಿ ಕನ್ನಡ ಭಾಷೆ ಈ ಸಂಸ್ಕೃತ ಮತ್ತು ಇಂಗ್ಲಿಷ್ ಭಾಷೆಗಳ ಜೊತೆ ಯಾವ ರೀತಿಯಲ್ಲಿ ಒಡನಾಟವನ್ನು ಇಟ್ಕೊಂಡಿತ್ತು, ಸಂಬಂಧ ಅನ್ನುವುದು ಹೇಗಿದೆ ಈ ಎರಡೂ ಭಾಷೆಗಳ ನಡುವೆ ಅನ್ನೋದ್ರ ಬಗ್ಗೆ ಇವತ್ತು ಕೆಲವು ಸಂಗತಿಗಳನ್ನು ಚರ್ಚೆ ಮಾಡೋಣ. ಪ್ರತ್ಯೇಕವಾಗಿ ನಾವು ಕನ್ನಡ ಮತ್ತು ಸಂಸ್ಕೃತದ ಸಂಬಂಧಗಳನ್ನು, ಹಾಗೆಯೇ ಕನ್ನಡ ಮತ್ತು ಇಂಗ್ಲಿಶಿನ ಸಂಬಂಧಗಳನ್ನು ಚರ್ಚೆಗೆ ತಗೊಳ್ಳೋಣ. ನೋಡಿ, ಯಾವುದೇ ಒಂದು ಸಮಾಜದ ಒಳಗಡೆ ಭಿನ್ನವಾದಂತಹ ಜಾತಿ, ವರ್ಗ, ಧರ್ಮ, ಬೇರೆ ಬೇರೆ ರೀತಿಯ ಸಮುದಾಯಗಳು ಇರುವಾಗ ಆ ಸಮುದಾಯಗಳ ನಡುವೆ ಇರುವಂತಹ ಯಾವುದೇ ಬಗೆಯ ಸಾಮಾಜಿಕವಾದಂತಹ, ಆರ್ಥಿಕವಾದಂತಹ, ರಾಜಕೀಯವಾದಂತಹ, ಸಾಂಸ್ಕೃತಿಕವಾದಂತಹ ಸಂಬಂಧಗಳು ಭಾಷಿಕವಾಗಿಯೂ ಕೂಡ ಬಿಂಬಿತವಾಗ್ತಾ ಇರ್ತವೆ. ಭಾಷೆಯ ರಚನೆಯ ಒಳಗಡೆ ಮತ್ತು ಬಳಕೆಯ ಒಳಗಡೆ ಬದಲಾವಣೆಗಳು ನಿರಂತರವಾಗಿ ಉಂಟಾಗ್ತಾ ಇರ್ತವೆ. ಹಾಗೆ ಉಂಟಾಗುವುದಕ್ಕೆ ಒಂದು ಭಾಷೆ ಇನ್ನೊಂದು ಭಾಷೆಯ ಜೊತೆಗೆ ಸಂಪರ್ಕಕ್ಕೆ ಬರುವುದು ಕೂಡ ಒಂದು ಬಹಳ ಮುಖ್ಯವಾದಂತಹ ಕಾರಣ. ನೋಡಿ, ನಮ್ಮಲ್ಲಿ ಗಡಿ ಭಾಷೆಗಳಲ್ಲಿ ಸಹಜವಾಗಿ 2-3 ಭಾಷೆಗಳು ಇರ್ತವೆ. ದ್ವಿಭಾಷಿಕವಾದಂತಹ, ಬಹುಭಾಷಿಕವಾದಂತಹ ವಾತಾವರಣ ಇರುತ್ತೆ. ಹಾಗಿರುವಾಗ ಎರಡು ಭಾಷೆಗಳ ನಡುವೆ ಒಂದು ರೀತಿಯಲ್ಲಿ ಆಳುವವನು ಮತ್ತು ಆಳಿಸಿಕೊಳ್ಳುವವನು, ಯಜಮಾನ ಮತ್ತು ಸೇವಕ ಅನ್ನುವ ಥರದ ಸಂಬಂಧ ಇರುವುದಿಲ್ಲ. ಎರಡೂ ಭಾಷೆಗಳ ನಡುವೆ ಕೆಲವೊಮ್ಮೆ ಸಮಾನವಾದಂತಹ ಕೊಡುಕೊಳೆ ಇರಬಹುದು. ಕೆಲವೊಮ್ಮೆ ಎರಡೂ ಭಾಷೆಗಳಲ್ಲಿ ವ್ಯಕ್ತಿಗಳಿಗೆ ಸಮಾನವಾದಂತಹ ಸಾಮರ್ಥ್ಯ ಇಲ್ಲದೇ ಇದ್ದಾಗ್ಲೂ ಭಾಷೆಗಳ ನಡುವೆ ಅಸಮಾನವಾದಂತಹ ಸಾಮಾಜಿಕ ಸಂಬಂಧ ಅಂತೂ ಇರುವುದಿಲ್ಲ. ಆದರೆ ಕನ್ನಡ ಮತ್ತು ಸಂಸ್ಕೃತದ ಸಂಬಂಧ, ಕನ್ನಡ ಮತ್ತು ಇಂಗ್ಲಿಶಿನ ನಡುವಿನ ಸಂಬಂಧ ಇದೆಯಲ್ಲ, ಇದು ಕನ್ನಡ ತೆಲುಗಿನ ಜೊತೆನೋ, ತಮಿಳಿನ ಜೊತೆನೋ, ಮರಾಠಿ ಜೊತೆನೋ ಹೊಂದಿರುವಂತಹ ಸಂಬಂಧಕ್ಕಿಂತ ಬಹಳ ಭಿನ್ನವಾದಂಥದ್ದು. ಯಾವಾಗ ಒಂದು ಭಾಷೆಯ ಒಳಗಡೆ ಕಲೆ, ಆರ್ಥಿಕತೆ, ಕಾನೂನು, ಆಡಳಿತ, ಜ್ಞಾನ ಸೃಷ್ಟಿಯ ಅಧಿಕಾರಗಳು ಚಲಾವಣೆ ಆಗ್ತಾ ಇರ್ತವೋ ಅವಾಗೆಲ್ಲ ಭಾಷೆ ತನ್ನ ಪರಿಸರದಲ್ಲಿರುವಂತಹ ಇತರ ಭಾಷೆಗಳ ಮೇಲೆ ದಬ್ಬಾಳಿಕೆ ನಡೆಸುವಂತಹ ಪರಿಸ್ಥಿತಿ ಬರಬಹುದು. ಇಂಥ ಒಂದು ಪರಿಸ್ಥಿತಿಯೇ ಕನ್ನಡ, ಸಂಸ್ಕೃತ, ಇಂಗ್ಲಿಷ್ ನಡುವಣ ಸಂಬಂಧದಲ್ಲಿ ಇರುವುದನ್ನು ನಾವು ಕಾಣಬಹುದು. ನೋಡಿ, ಸಂಸ್ಕೃತಕ್ಕೆ ಕನ್ನಡದ ಜೊತೆ ಸುಮಾರು 2000 ವರ್ಷಗಳಿಗೂ ಹೆಚ್ಚಿನ ಕಾಲದ ಸಂಬಂಧ, ಒಡನಾಟ ಇದೆ. ಇಂಗ್ಲಿಷಿಗೆ ಅಷ್ಟೊಂದು ದೀರ್ಘಕಾಲದ ಒಡನಾಟ ಇಲ್ಲ. ಒಂದು ಸುಮಾರು 500 ವರ್ಷಗಳಷ್ಟು ಒಡನಾಟ, ಸಂಬಂಧ ಇರಬಹುದು. ಆದರೆ ಸಂಸ್ಕೃತಕ್ಕಿಂತ ಭಿನ್ನವಾದ, ಸಂಕೀರ್ಣವಾದ ಮತ್ತು ಹೆಚ್ಚಿನ ರೀತಿಯ ಪ್ರಭಾವವನ್ನು ಇಂಗ್ಲಿಷ್ ಕನ್ನಡದ ಮೇಲೆ ಮಾಡಿರೋದನ್ನು ನಾವು ಕಾಣಬಹುದು. ಈಗ ನಾವು ಮೊದಲಿಗೆ ಕನ್ನಡ ಮತ್ತು ಸಂಸ್ಕೃತದ ನಡುವಣ ಸಂಬಂಧಗಳ ಬಗೆಗೆ ಕೆಲವು ಮಾತುಗಳನ್ನು ನಾವು ಚರ್ಚೆಗೆ ತಗೊಳ್ಳೋಣ. ನೋಡಿ, ಸಂಸ್ಕೃತದ ಜೊತೆ ಮಾತಿನ ನೆಲೆಯಲ್ಲಿ ಮತ್ತು ಬರಹದ ನೆಲೆಯಲ್ಲಿ, ಹೀಗೆ 2 ನೆಲೆಗಳಲ್ಲಿ ಭಿನ್ನವಾದಂತಹ ಸಂಬಂಧವನ್ನು ಹೊಂದಿರುವಂಥದ್ದು. ಆಡುಮಾತಿನ ಮೇಲೆ ಸಂಸ್ಕೃತ ಭಾಷೆಯ ಪ್ರಭಾವ ಅಷ್ಟಾಗಿ ಇಲ್ಲ. ನಮ್ಮಲ್ಲಿ ಸಾಮಾಜಿಕ ಆಡುನುಡಿಗಳನ್ನು ಮತ್ತು ಪ್ರಾದೇಶಿಕ ಆಡುನುಡಿಗಳನ್ನು ಬಳಸುವಂತಹ ಜನತೆ ತಾವು ಬಳಸ್ತಾ ಇದ್ದಂತಹ ಭಾಷೆಯ ಪ್ರಭೇದಗಳು ಬೇರೆಯೇ ಆಗಿದ್ವು. ಅವರ ದೈನಂದಿನ ಭಾಷೆಯ ಬಳಕೆಯ ಒಳಗಡೆ ಸಂಸ್ಕೃತ ಅಷ್ಟಾಗಿ ಪ್ರಭಾವವನ್ನು ಬೀರಿಲ್ಲ. ಯಾಕೆಂದರೆ ಅವರು ಸಂಸ್ಕೃತವನ್ನು ಬಳಸುವಂತಹ, ಓದುವ, ಬರೆಯುವ ಪ್ರಸಂಗಗಳು ಕೂಡ ಬರಲಿಲ್ಲ. ಆದರೆ ಯಾರು ತಮ್ಮನ್ನ ಕನ್ನಡ ಬರಹಕ್ಕೆ ಪ್ರಾಚೀನ ಕಾಲದಿಂದ ತೊಡಗಿಸ್ಕೊಂಡ್ರು, ಯಾರು ಕನ್ನಡ ಗ್ರಂಥ ಬರವಣಿಗೆಗೆ ತೊಡಗಿದ್ರು, ಅವರಿಗೆ ಸಂಸ್ಕೃತದ ವರ್ಣಮಾಲೆಯನ್ನ, ಸಂಸ್ಕೃತದ ಪದಕೋಶವನ್ನ, ಸಂಸ್ಕೃತದ ವ್ಯಾಕರಣವನ್ನ ಮತ್ತು ಸಂಸ್ಕೃತದ ಬರವಣಿಗೆಯ ಬೇರೆ ಬೇರೆ ನೆಲೆಗಳನ್ನು ಕಲಿತು ಅಳವಡಿಸ್ಕೊಳ್ಬೇಕಾದಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಆಮೇಲೆ ನಮ್ಮವರು ಕನ್ನಡದಲ್ಲಿ ಬರಹವನ್ನು ಮಾಡ್ತಾ ಇದ್ದಂತಹ ಜನ, ಅದು ಕಾವ್ಯ ಸಾಹಿತ್ಯ ಇರಬಹುದು, ಶಾಸ್ತ್ರ ಸಾಹಿತ್ಯ ಇರಬಹುದು, ಬೇರೆ ಬಗೆಯ ಬರವಣಿಗೆ ಇರಬಹುದು, ಅವುಗಳನ್ನೆಲ್ಲ ಮಾಡ್ತಾ ಇದ್ದಂತಹ ಜನ ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳಲ್ಲಿ ಪಂಡಿತರಾಗಿರ್ತಾ ಇದ್ರು. ಹಾಗಾಗಿ ನಮ್ಮವರ ಬರವಣಿಗೆಯ ಒಂದು ಭಾಷೆ ಇದೆಯಲ್ಲ, ಆ ಬರಹ ಭಾಷೆಯ ಮೇಲೆ ಸಂಸ್ಕೃತದ
ದಟ್ಟವಾದ ಪ್ರಭಾವ ಇರೋದನ್ನ ಕಾಣಬಹುದು. ಮೊದಲನೇದಾಗಿ ನಾವು ಕನ್ನಡ ವರ್ಣಮಾಲೆಯನ್ನ ರೂಪಿಸ್ಕೊಂಡಿರೋದೇ ಸಂಸ್ಕೃತದ ವರ್ಣಮಾಲೆಯನ್ನ ಅನುಸರಿಸಿ. ಅದನ್ನ ನಾವು ಈಗಾಗಲೇ ಚರ್ಚೆ ಮಾಡಿದೀವಿ ಈ ಹಿಂದಿನ ಚಾಪ್ಟರ್ಗಳಲ್ಲಿ. ಕನ್ನಡ ಆಡುನುಡಿಯ ಒಳಗಡೆ ಕೆಲವು ಸ್ವರಗಳು, ಈಗ ಉದಾಹರಣೆಗೆ ರು ಇರಬಹುದು, ಅವುಗಳು, ಮತ್ತೆ ಕೆಲವು ವ್ಯಂಜನಾಂತಗಳು, ಕವರ್ಗದ ಜ್ಞ, ಚವರ್ಗದ ಜ್ಞ, ಇವುಗಳು ಬಳಕೆನಲ್ಲಿ ಇಲ್ಲ. ಹಾಗೇನೆ ಅವರ್ಗೀಯ ವ್ಯಂಜನದಲ್ಲಿ ಇರುವಂತಹ ಶ, ಶಂಕರ ಶ ಮತ್ತು ಷಣ್ಮುಖ ಶ, ಇವುಗಳು ಬಳಕೆನಲ್ಲಿ ಇಲ್ಲ. ಇವು ಇಲ್ಲದೆ ಇದ್ರೂ ಕೂಡ ಈ ಧ್ವನಿಗಳು ಕನ್ನಡಕ್ಕೆ ಬಂದು ಸೇರ್ಕೊಂಡಿದ್ದಾವೆ ಬರವಣಿಗೆ ಒಳಗಡೆ. ಅಷ್ಟೇ ಅಲ್ಲ, ನಮ್ಮ ಕಾವ್ಯ ಸಂಸ್ಕೃತ ಭಾಷೆಯನ್ನ ತನ್ನ ಆಕರವನ್ನಾಗಿ ಮತ್ತು ಅನುಕರಣೀಯವಾದ ಮಾದರಿಯನ್ನಾಗಿ ಭಾವಿಸಿದ್ದರಿಂದ ನಮ್ಮ ಕನ್ನಡ ಕಾವ್ಯ ಬರವಣಿಗೆ ಮತ್ತು ಶಾಸ್ತ್ರ ಬರವಣಿಗೆ ಸಂಸ್ಕೃತ ಛಂದಸ್ಸನ್ನೇ ತನ್ನ ಬರವಣಿಗೆಯ ಛಂದಸ್ಸನ್ನಾಗಿ ಅವಲಂಬಿಸಿದ್ದರಿಂದ ಬಹುಪಾಲು, ಆಮೇಲೆ ಬಹುಪಾಲು ಸಾಹಿತ್ಯ ಕೃತಿಗಳನ್ನ, ಶಾಸ್ತ್ರ ಕೃತಿಗಳನ್ನ ಸಂಸ್ಕೃತದ ಆಕರಗಳಿಂದ ಅನುವಾದ ಮಾಡಿಕೊಂಡದ್ರಿಂದ, ಅಳವಡಿಸಿಕೊಂಡದ್ರಿಂದ, ರೂಪಾಂತರಿಸಿಕೊಂಡದ್ರಿಂದ ಅಥವಾ ಮರುಬರವಣಿಗೆ ಮಾಡಿದ್ರಿಂದ ನಮ್ಮಲ್ಲಿ ಸಂಸ್ಕೃತದ ಅನುಕರಣೆ, ಸಂಸ್ಕೃತದ ಪದಗಳು ನೇರವಾಗಿ ಕನ್ನಡಕ್ಕೆ ಮತ್ತು ಕೆಲವೊಮ್ಮೆ ತದ್ಭವ ರೂಪಿಯಾಗಿ ಕನ್ನಡಕ್ಕೆ ಬಂದು ಸೇರಿಕೊಳ್ಳುವಂತಹ ಒಂದು ಕ್ರಿಯೆ ನಿರಂತರವಾಗಿ ನಡೆದಿರೋದನ್ನ ಕಾಣ್ತೇವೆ. ಅಷ್ಟೇ ಅಲ್ಲ, ಸಂಸ್ಕೃತದಲ್ಲಿ ಮಾತ್ರನೇ ಜ್ಞಾನಗಳನ್ನು ಸೃಷ್ಟಿಸೋದಕ್ಕೆ ಸಾಧ್ಯ ಅನ್ನುವಂತಹ ನಂಬಿಕೆಯನ್ನ ಕನ್ನಡದಲ್ಲಿ ಬರೆಯುವವರಲ್ಲಿ ಸೃಷ್ಟಿ ಮಾಡಿದ್ದರಿಂದ, ಸಂಸ್ಕೃತವನ್ನ ದೇವಭಾಷೆ ಅಂತ ನಮ್ಮ ಜನರಿಗೆ ನಂಬಿಸಿದ್ದರಿಂದ, ಹಾಗೇನೆ ಪುರೋಹಿತಶಾಹಿ ವರ್ಗ ಮತ್ತು ರಾಜಶಾಹಿ ವರ್ಗ ಸಂಸ್ಕೃತವನ್ನ ಕಲಿತು ಕೆಲವೊಮ್ಮೆ ಬರೆದು ಅದರಲ್ಲಿ, ಆಮೇಲೆ ಆ ಭಾಷೆಯಲ್ಲಿ ಬರೆಯುವ ಕವಿಗಳಿಗೆ ರಾಜಾಶ್ರಯ ನೀಡಿ ಪೋಷಣೆ ಮಾಡಿ ನಿರಂತರವಾಗಿ ಒಂದು ರೀತಿಯಲ್ಲಿ ಸಂಸ್ಕೃತಕ್ಕೆ ರಾಜಮನ್ನಣೆ ಸಿಕ್ಕಂತಹ ಕಾರಣಕ್ಕೆ ಕನ್ನಡಕ್ಕೂ ಕೂಡ ಆ ಥರದ ರಾಜಮನ್ನಣೆಯನ್ನು ಗಳಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಒತ್ತಡ ಉಂಟಾಗಿರುವುದನ್ನು ನಾವು ಚರಿತ್ರೆಯಲ್ಲಿ ಕಾಣಬಹುದು. ಆಮೇಲೆ ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರ ಗ್ರಂಥಗಳನ್ನೆಲ್ಲ ಸಂಸ್ಕೃತದಲ್ಲಿ ರಚಿಸಿ ಮತ್ತು ಸಂಸ್ಕೃತದಲ್ಲಿ ಕೆಲವೊಮ್ಮೆ ಅವುಗಳಿಗೆ ಟೀಕು ವ್ಯಾಖ್ಯಾನಗಳನ್ನ ಮಾಡಿ ಅವುಗಳಲ್ಲಿರುವಂತಹ ಅನೇಕ ಸಂಗತಿಗಳನ್ನ ನೀತಿ ನಿಯಮಗಳನ್ನಾಗಿ, ಪದ್ಧತಿಗಳನ್ನಾಗಿ, ಕಾನೂನು ಕಟ್ಲೆಗಳ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಜಾರಿಗೆ ತಂದದ್ರಿಂದ ಸಂಸ್ಕೃತವನ್ನ ಒಂದು ರೀತಿಯಲ್ಲಿ ಯಜಮಾನ ನೆಲೆಯಲ್ಲಿಯೂ ಕನ್ನಡ ಬರಹ ಕನ್ನಡ ಏನಿದೆಯಲ್ಲ ಅದನ್ನ ಅಧೀನವಾದಂತಹ ಸ್ಥಾನದಲ್ಲಿಯೂ ಇರಿಸುವಂತಹ ಒಂದು ಸ್ಥಿತಿ, ಭಾಷಿಕ ಸ್ಥಿತಿ ಉಂಟಾದದ್ದು ಈಗಾಗಲೇ ಚರಿತ್ರೆ ಅನ್ನೋದನ್ನ ನಾವೆಲ್ಲರೂ ತಿಳಿಬೇಕು. ಇದರ ಪರಿಣಾಮ ಏನಾಯ್ತು ಅಂತಂದ್ರೆ, ಎಲ್ಲ ಬರವಣಿಗೆಯ ಶಾಖೆಗಳಲ್ಲಿ ಕನ್ನಡ ಪದಗಳ ಹೆಸರಿನಲ್ಲಿ ಸಂಸ್ಕೃತದ ಪದಗಳು ತತ್ಸಮ ತದ್ಭವವಾಗಿ ಬಂದು ಸೇರ್ಕೊಂಡ್ರು. ಆಮೇಲೆ ಕನ್ನಡ ವ್ಯಾಕರಣವನ್ನ, ಕನ್ನಡದ ಮೀಮಾಂಸೆಯನ್ನ, ಕನ್ನಡದ ಭಾಷಾ ಚಿಂತನೆಯನ್ನ ಸಂಸ್ಕೃತದ ಮೂಲಕ ತಿಳಿಯುವ ಮತ್ತು ಸಂಸ್ಕೃತದ ವ್ಯಾಕರಣ, ಭಾಷಾ ನಿಯಮಗಳು, ಭಾಷಾ ಚಿಂತನೆಗಳು, ಮೀಮಾಂಸೆಯ ಸಿದ್ಧಾಂತಗಳು ಅವುಗಳನ್ನು ಅನ್ವಯಿಸಿ ಅಳವಡಿಸಿ ರೂಪಾಂತರಿಸಿಕೊಳ್ಳುವುದರಿಂದ ಇಲ್ಲಿನ ಜ್ಞಾನಶಿಸ್ತುಗಳನ್ನು ಬೆಳೆಸುವಂತಹ ಒಂದು ಪದ್ಧತಿ ಶುರುವಾಯಿತು. ಇದೆಲ್ಲದರ ಮೂಲಕವಾಗಿ ಕನ್ನಡ ಸಂಪೂರ್ಣವಾಗಿ, ಬರಹಗನ್ನಡ ವಿಶೇಷವಾಗಿ ಸಂಸ್ಕೃತಮಯವಾಯಿತು, ಸಂಸ್ಕೃತ ಭೂಯಿಷ್ಠವಾಯಿತು. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ಅದನ್ನು ನಾನು ಸುಮ್ಮನೆ ನಿಮ್ಗೆ ಓದಿ ಹೇಳ್ತೀನಿ. ಪ್ರತ್ಯೀಕರಣವೆಂಬುದು ಅನಿವಾರ್ಯವೇನೂ ಅಲ್ಲ, ಧಾತುವೇ ಸ್ವತಂತ್ರ ಪದವಾಗಿ ಬಳಕೆಯಾಗುವುದು ಸಾಧ್ಯ. ಈ ಲಕ್ಷಣವು ಸಂಸೃಷ್ಟಿ ಆಕೃತಿಮಾ ರಚನೆಯನ್ನು ಬಹುಸಂಯೋಜನ ಆಕೃತಿಮಾ ರಚನೆಯಿಂದ ಬೇರೆಯಾಗಿಸುತ್ತದೆ. ನೋಡಿ, ಇಲ್ಲಿ ಈ ಪ್ರತ್ಯೀಕರಣ, ಅನಿವಾರ್ಯ, ಧಾತು, ಸ್ವತಂತ್ರ, ಲಕ್ಷಣ, ಸಂಸೃಷ್ಟಿ, ಆಕೃತಿಮ, ಬಹುಸಂಯೋಜನ, ಇಲ್ಲಿರುವಂತಹ ಬಹುಪಾಲು ಪದಗಳು ಒಂದೋ ಎರಡೋ ಕನ್ನಡ ಪದ ಬಿಟ್ರೆ
ಮತ್ತೆ ಆ ಕನ್ನಡ ಪದಗಳು ಮತ್ತು ಸಂಸ್ಕೃತದ ಪದಗಳಿಗೆ ಬಳಕೆಯಾಗಿರುವ ಪ್ರತ್ಯಯ ಪದಗಳನ್ನ ಬಿಟ್ರೆ ಮಿಕ್ಕೆಲ್ಲ ಪದಗಳು ಸಂಸ್ಕೃತದ ಪದಗಳೇ. ಹೀಗೆ ಸಂಸ್ಕೃತದ ಪದಗಳಿಂದ ಇಡುಕಿರ್ದು ಹೋಗ್ಬಿಟ್ಟಿದೆ. ಇನ್ನೂ ವಿಶೇಷ ಅಂದ್ರೆ ಯಾವುದು ಸಂಸ್ಕೃತ ಪದ ಯಾವುದು ಕನ್ನಡ ಪದ ಅಂತ ಗೊತ್ತಾಗದೇ ಇರುವಷ್ಟು ಮಟ್ಟಿಗೆ ಸಂಸ್ಕೃತದ ಪದಗಳು ಕನ್ನಡದ ಒಳಗಡೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾವೆ. ಇಂತಹ ಭಾಷೆಯಲ್ಲಿ ರಚನೆಯಾಗಿರುವಂತಹ ಕನ್ನಡವನ್ನ ನಾವಿವತ್ತು ಪ್ರಮಾಣ ಕನ್ನಡ ಅಂತ ಹೇಳಿ, ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಅಥವಾ ಕ್ಯಾನನಿಕಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತಾ ಇದ್ದೀವಿ. ಇಂತಹ ಭಾಷೆಯನ್ನ ನಮ್ಮವರು, ನಮ್ಮ ಜನಸಾಮಾನ್ಯರು ಬಳಸೋದು, ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಓದು ಬರಹ ಕಲ್ತಂಥವರು ಈ ರೀತಿಯ ಪ್ರಮಾಣ ಕನ್ನಡವನ್ನ ತಮ್ಮ ಓದಿನ ಬರಹದ ಒಳಗಡೆ ಕಲಿತು ಬಳಸುವ ಒಂದು ಅನಿವಾರ್ಯತೆಗೆ, ಒತ್ತಡಕ್ಕೆ ಗುರಿಯಾಗುವುದರಿಂದ ಅವರು ತಮ್ಮ ಆಡುನುಡಿಗಳನ್ನು ಬಿಟ್ಕೊಡುವಂತಹ ಒತ್ತಡಕ್ಕೂ ಕೂಡ ಸಿಲುಕಿರೋದು ನಮ್ಗೆಲ್ರಿಗೂ ಕಾಣ್ತಾ ಇದೆ. ನೀವೇನೆ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಬಳಸುವಂತಹ ಕನ್ನಡ ಭಾಷೆಯೇ ಬೇರೆ ಮತ್ತು ನಿಮ್ಮ ಮನೆಗಳಲ್ಲಿ ಬಳಸುವ ಭಾಷೆಯೇ ಬೇರೆ ಅನ್ನೋದನ್ನ ನೀವು ನಿಮ್ಮ ಸ್ವಂತ ಅನುಭವದ ಮೂಲಕ ನೀವು ಬಲ್ರಿ, ನಿಮ್ಗದು ಗೊತ್ತು. ಇನ್ನೊಂದು ಏನಾಗಿದೆ ಅಂತಂದ್ರೆ, ಇದರ ಪರಿಣಾಮವಾಗಿ ಶಿಕ್ಷಿತರೆಲ್ಲ ಈ ಪ್ರಮಾಣ ಭಾಷೆಯನ್ನ ಬರೆಯುವ ಮತ್ತು ಕೆಲವೊಮ್ಮೆ ಔಪಚಾರಿಕವಾದಂತಹ ನೆಲೆಗಳಲ್ಲಿ ಬಳಸುವ ಕಾರಣಕ್ಕೆ ನಮ್ಮ ಸಮಾಜದ ಒಳಗಡೆ ಮೇಲ್ಸ್ತರ ಮತ್ತು ಕೆಳಸ್ತರ ಅಥವಾ ಶಿಕ್ಷಿತ ವರ್ಗ ಮತ್ತು ಅಶಿಕ್ಷಿತ ವರ್ಗ ಅನ್ನುವಂತಹ, ಸಾಕ್ಷರ ನಿರಕ್ಷರ ಅನ್ನುವಂತಹ ಎರಡು ಸಾಮಾಜಿಕ ವರ್ಗ ಭೇದಗಳು ಸೃಷ್ಟಿಯಾಗಿದ್ದಾವೆ. ಅಂತಹ ಒಂದು ವರ್ಗ ಭೇದವನ್ನ ಜನ ಒಪ್ಪುವ ಹಾಗೆ ಕೂಡ ಇಲ್ಲಿ ಒಂದು ಪರಿಸ್ಥಿತಿ ಉಂಟಾಗಿದೆ. ಎಷ್ಟೋ ವೇಳೆ ವಿದ್ಯಾವಂತ ಅವಿದ್ಯಾವಂತ ಅನ್ನುವ ಈ ಒಂದು ವರ್ಗೀಕರಣ ಇದೆಯಲ್ಲ, ಇದನ್ನ ಜ್ಞಾನಿ ಅಜ್ಞಾನಿ ಅನ್ನುವ ರೀತಿಯಲ್ಲಿಯೂ ಭಾವಿಸುವಂತಹ ಜನ ನಮ್ಮಲ್ಲಿ ಇದ್ದಾರೆ. ಚೆನ್ನಾಗಿ ಇಂಗ್ಲಿಷ್ ಮಾತಾಡಬಲ್ಲವರನ್ನ, ಸಂಸ್ಕೃತದ ಶ್ಲೋಕಗಳನ್ನ ಹೇಳಬಲ್ಲವರನ್ನ ಜ್ಞಾನಿಗಳು ಅಂತ ತಿಳಿಯುವಂತಹ, ಪ್ರಮಾಣ ಕನ್ನಡವನ್ನು ಬಹಳ ಚೆನ್ನಾಗಿ ಬಳಸಬಲ್ಲವರನ್ನ ಜ್ಞಾನಿಗಳು ಅಂತ ತಿಳಿಯುವಂತಹ, ಗ್ರಾಮ್ಯ ಕನ್ನಡದಲ್ಲಿ ಮಾತನಾಡುವವರನ್ನ, ಸಾಮಾಜಿಕವಾದಂತಹ ಒಳನುಡಿಗಳಲ್ಲಿ ಮಾತನಾಡುವವರನ್ನ ಜ್ಞಾನಿಗಳಲ್ಲ ಅಂತ ತಿಳಿಯುವಂತಹ ಒಂದು ಬಹಳ ದುರಂತಮಯವಾದಂತಹ ನಂಬಿಕೆಗಳ ಲೋಕಕ್ಕೆ ನಾವು ಬಂದು ನಿಂತಿದ್ದೀವಿ. ಇದೆಲ್ಲವೂ ನಾವು ಬಿಡಿಸ್ಕೊಳ್ಬೇಕಾಗಿರುವಂತಹ ಸಂಗತಿ, ನಾವು ಕಳ್ಕೊಳ್ಬೇಕಾಗಿರುವಂತಹ ಸಂಗತಿ. ನಾವು ನಮ್ಮಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನ ಅಳವಡಿಸ್ಕೊಂಡಂತಹ ಸಂದರ್ಭದಲ್ಲಿ ಒಂದು ಸಾಮಾನ್ಯವಾದಂತಹ ಪ್ರಮಾಣ ಕನ್ನಡವನ್ನ ಕಲಿಕೆಗೆ ನಾವು ರೂಪಿಸ್ಕೊಳ್ಳುವಂತಹ ಒಂದು ಅನಿವಾರ್ಯತೆಗೆ ನಾವು ಗುರಿಯಾದ್ವಿ. ಹಾಗೆ ರೂಪಿಸ್ಕೊಳ್ಳುವಾಗ ಪ್ರತಿಷ್ಠಿತರು ಮಾತಾಡ್ತಾ ಇದ್ದಂತಹ ಸಂಸ್ಕೃತ ಭೂಯಿಷ್ಠವಾದ ಕನ್ನಡ ಏನಿತ್ತು ಅದನ್ನೇ ಶಿಕ್ಷಣ ಕನ್ನಡವನ್ನಾಗಿ ನಾವು ರೂಪಿಸ್ಕೊಂಡ್ವಿ. ಆ ಪ್ರತಿಷ್ಠಿತ ವರ್ಗದ ಭಾಷೆಯನ್ನ ಇನ್ನಿತರ ವರ್ಗದವರು ಬಳಸೋಕಾಗದೆ ಪ್ರತಿಷ್ಠಿತ ವರ್ಗದವರು ಇಲ್ಲಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೇಲಕ್ಕೆ ಬರುವುದಕ್ಕೆ ಸಾಧ್ಯವಾಯಿತು ಮತ್ತು ಬೇರೆ ಬೇರೆ ರೀತಿಯ ಆರ್ಥಿಕವಾದಂತಹ, ಔದ್ಯೋಗಿಕವಾದಂತಹ ಒಂದು ಅವಕಾಶಗಳನ್ನು ಪಡೆಯುವುದಕ್ಕೆ ಸಾಧ್ಯವಾಯಿತು. ಗ್ರಾಮೀಣ ಕನ್ನಡಗಳನ್ನ, ಸಾಮಾಜಿಕ ಒಳನುಡಿಗಳನ್ನ ಬಳಸುವಂತವರು ಆ ರೀತಿಯ ಅವಕಾಶಗಳಿಂದ ವಂಚಿತರಾದದ್ದು ಕೂಡ ಒಂದು ಬಹಳ ದೊಡ್ಡ ದುರಂತದ ಸಂಗತಿ, ಚಾರಿತ್ರಿಕವಾಗಿ ದುರಂತದ ಸಂಗತಿ. ಈಗಲೂ ಕೂಡ ಆ ಥರದ ಕನ್ನಡ ಭಾಷೆಯನ್ನ ಬಳಸಬಲ್ಲಂಥವರಿಗೆ ಮಾತ್ರ ಉದ್ಯೋಗಗಳು ಸಿಗುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ. ಆಮೇಲೆ ನಮ್ಮಲ್ಲಿ ಆಡಳಿತ ಭಾಷೆಯಾಗಿ ಕನ್ನಡವೇ ಇರಬೇಕು ಅನ್ನುವಂತಹ ಒಂದು ಕಾನೂನು ಇದ್ರೂ ಇಲ್ಲಿ ಆಡಳಿತ ಭಾಷೆಯಾಗಿ ಕನ್ನಡ ಇಲ್ಲ, ಸಂಸ್ಕೃತ ಇದೆ. ಅಂದ್ರೆ ಕನ್ನಡದ ಹೆಸರಿನಲ್ಲಿ ಸಂಸ್ಕೃತ ಇದೆ. ಬಹಳಷ್ಟು ಸರ್ಕಾರಿ ಆದೇಶಗಳಲ್ಲಿ ಶಿಕ್ಷಿತರ ಬರಹ ಕನ್ನಡ ಅಥವಾ ನಾವು ಏನು ಶಿಕ್ಷಣ ಮಾಧ್ಯಮವಾಗಿ ಕನ್ನಡವನ್ನ, ಪ್ರಮಾಣ ಕನ್ನಡವನ್ನ ಬಳಸ್ತಾ ಇದ್ದೀವಿ, ಅದೇ ಬಳಕೆ ಆಗ್ತಾ ಇದೆ. ನಮ್ಮಲ್ಲಿ ಬಹುತೇಕ ಸುತ್ತೋಲೆಗಳು, ಬಹುತೇಕ ಸರ್ಕಾರಿ ಆದೇಶಗಳು ಮೊದಲು ರಚನೆಯಾಗೋದೇ ಇಂಗ್ಲಿಷ್ನಲ್ಲಿ. ಇಂಗ್ಲಿಷ್ ಮಾಧ್ಯಮ, ಈ ಕನ್ನಡ ಮತ್ತು ಇಂಗ್ಲಿಷ್ ನಡುವಿನ ಸಂಬಂಧಗಳನ್ನು ಮಾತನಾಡುವಾಗ ನಾನು ಈ ಚರ್ಚೆಯನ್ನ ತಗೊಳ್ತೀನಿ. ಮತ್ತೆ ಇಂಗ್ಲಿಷ್ ಮಾಧ್ಯಮ ನಮ್ಮಲ್ಲಿ ಜಾರಿಯಾಗಿ ಇಂಗ್ಲಿಷ್ನಲ್ಲೇ ನಮ್ಮವರು ಬರವಣಿಗೆಯನ್ನ ಮಾಡುವುದನ್ನ, ಅದರಲ್ಲೂ ವಿಶೇಷವಾಗಿ ಆಡಳಿತಕ್ಕೆ ಪ್ರವೇಶ ಮಾಡಿದಂಥವರು ಬರವಣಿಗೆಯನ್ನ ಮಾಡುವುದನ್ನ ಒಂದು ಸಾಮಾನ್ಯವಾದಂತಹ ಸಂಗತಿ ಅಂತ ರೂಢಿಸ್ಕೊಂಡ್ಬಿಟ್ಟಿರೋದ್ರಿಂದ
ನಮ್ಮಲ್ಲಿ ಇಂಗ್ಲಿಷ್ನಲ್ಲಿ ಎಲ್ಲ ಸರ್ಕಾರಿ ಆದೇಶಗಳು, ಸುತ್ತೋಲೆಗಳು ಮೊದಲು ರಚನೆ ಆಗ್ತವೆ, ಆನಂತರದಲ್ಲಿ ಕನ್ನಡಕ್ಕೆ ಅನುವಾದ ಆಗ್ತವೆ. ಕೆಲವು ಕನ್ನಡಕ್ಕೆ ಅನುವಾದ ಆಗುವುದಿಲ್ಲ ಬಿಡಿ, ಕೆಲವು ಮಾತ್ರ ಅನುವಾದ ಆಗ್ತವೆ. ಹಂಗ ಅನುವಾದ ಆಗುವಾಗ ಕೂಡ ಅನುವಾದದಲ್ಲಿ ಬಳಕೆಯಾಗುವ ಕನ್ನಡ ಯಾವ ಕನ್ನಡ ಅಂದ್ರೆ ಅದು ಬರಹ ಕನ್ನಡ. ನಮ್ಮಲ್ಲಿ 19ನೇ ಶತಮಾನದ ನಂತರದಲ್ಲಿ ಸಂಪರ್ಕ ಕ್ರಾಂತಿ, ಕೈಗಾರಿಕೀಕರಣ, ವ್ಯಾಪಾರೀಕರಣ, ಬೇರೆ ಬೇರೆ ರೀತಿಯ ತಂತ್ರಜ್ಞಾನಗಳು, ಈಗ ಉದಾಹರಣೆಗೆ ದೂರವಾಣಿ ಇರಬಹುದು, ದೃಶ್ಯ ಮಾಧ್ಯಮಗಳ ಬಳಕೆ ಇರಬಹುದು, ಪ್ರಿಂಟ್ ಮೀಡಿಯಾಗಳ ಬಳಕೆ ಇರಬಹುದು, ಮುದ್ರಣದ ಮೂಲಕ ಪುಸ್ತಕದ ಉದ್ಯಮವನ್ನ ನಾವೆಲ್ಲರೂ ಬೆಳೆಸಿಕೊಂಡದಿರಬಹುದು. ಈ ಎಲ್ಲ ಕಡೆ ಮುದ್ರಿತ ಕನ್ನಡ ಒಂದು ಚಲಾವಣೆಗೆ ಬಂದದನ್ನ ಕಾಣ್ತೀವಿ. ಹಾಗೆ ನಮ್ಮಲ್ಲಿ ಮದುವೆ ಆಹ್ವಾನ ಪತ್ರವನ್ನ ಮುದ್ರಣ ಮಾಡಬೇಕಾದಂತ ಸಂದರ್ಭದಲ್ಲಿರಬಹುದು, ಸಭೆ ಸಮಾರಂಭಗಳ ಆಹ್ವಾನ ಪತ್ರ ಮುದ್ರಣ ಮಾಡುವಂತ ಸಂದರ್ಭದಲ್ಲಿರಬಹುದು, ನಾಮಫಲಕಗಳನ್ನ, ಸೂಚನಾ ಫಲಕಗಳನ್ನ, ಶುಭಾಶಯ ಪತ್ರಗಳನ್ನ, ಬ್ಯಾನರ್ಗಳನ್ನ ನಾವು ಪ್ರಿಂಟ್ ಬಳಸುವಂತಹ ಸಂದರ್ಭದಲ್ಲಿರಬಹುದು. ಇಲ್ಲೆಲ್ಲ ನಾವು ಆಡು ಕನ್ನಡಗಳನ್ನು ಬಳಸುವುದು ಕಡಿಮೆ ಇದೆ. ಸಂಸ್ಕೃತಮಯವಾದಂತಹ ಪ್ರಮಾಣ ಕನ್ನಡವನ್ನು ಬಳಸುವುದೇ ಹೆಚ್ಚಾಗಿದೆ. ಅಂದ್ರೆ ನಮ್ಮ ಬಳಕೆಯ ವಲಯಕ್ಕೆ ಈ ಪ್ರಮಾಣ ಕನ್ನಡ ನುಗ್ತಾ ಇರುವುದನ್ನ ನಾವು ಕಾಣ್ತಾ ಇದ್ದೇವೆ. ಬರಹವನ್ನ ಬಳಸುವುದು ಹೆಚ್ಚಾಗ್ತಾ ನಮ್ಮ ಆಡು ನುಡಿಗಳು ಅಲ್ಲಿ ತಮ್ಮ ಸ್ಥಾನವನ್ನ ಕಳ್ಕೊಳ್ತಾ ಇದ್ದಾವೆ. ಕೆಲವೊಮ್ಮೆ ಆಡ್ಮಾತಲ್ಲೂ ಕೂಡ ಈ ಪ್ರಮಾಣ ಕನ್ನಡ ತಲೆ ಹಾಕೋದನ್ನು ನಾವು ಕಾಣಬಹುದು. ನಮ್ಮಲ್ಲಿ ಪ್ರಿಂಟ್ ಮೀಡಿಯಾಕ್ಕೆ ನಮ್ಮ ಜನರ ಸಂವೇದನೆಯನ್ನ, ಜನರ ಭಾಷಾ ಬಳಕೆಯನ್ನ ಬದಲಾಯಿಸುವಂತಹ ಶಕ್ತಿ ಇರುತ್ತೆ. ಬಹಳ ದೊಡ್ಡ ಶಕ್ತಿ ಅದು. ಆ ಪ್ರಿಂಟ್ ಮೀಡಿಯಾದಲ್ಲಿ ಬಳಕೆಯಾಗುವಂತಹ ಭಾಷೆ ಸಾಮಾನ್ಯ ಜನರಿಗೆ ಅರ್ಥವಾಗುವಂತಹ ಸರಳ ಭಾಷೆ ಆಗಿರಬೇಕು ಅನ್ನುವ ಒಂದು ನಂಬಿಕೆ ನಮ್ಮಲ್ಲಿ ಇದ್ರೂ ಆ ಥರದ ಸರಳವಾದ ಭಾಷೆಯನ್ನು ನಾವು ಪ್ರಿಂಟ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಬಳಸ್ತಾ ಇಲ್ಲ. ನೀವು ದಿನಪತ್ರಿಕೆಗಳನ್ನ ಕೈಗೆತ್ಕೊಂಡ್ರೆ ಅಲ್ಲಿ ಕೆಲವು ಹೊಸ ಹೊಸ ಸಂಗತಿಗಳನ್ನ ಜನಗಳಿಗೆ ಹೇಳುವುದಕ್ಕೆ, ಸುದ್ದಿಯಾಗಿ ನೀಡುವುದಕ್ಕೆ ಕೆಲವು ಇಂಗ್ಲಿಶಿನ ಶಬ್ದಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿ ಬಳಸೋದನ್ನ ನಾವು ಕಾಣ್ತೀವಿ. ನೋಡಿ, ಇತ್ತೀಚೆಗೆ ಈ ಕೊರೋನಾ ಬಂದ ಮೇಲೆ ಬ್ಲ್ಯಾಕ್ ಫಂಗಸ್, ವೈಟ್ ಫಂಗಸ್, ಈ ರೀತಿಯ ಹೊಸ ಸೋಂಕುಗಳು, ಈ ರೀತಿಯ ಹೊಸ ಇನ್ಫೆಕ್ಷನ್ಸ್ ಆಗ್ತಾ ಇರೋದನ್ನು ನಾವು ಗಮನಿಸಿದೀವಿ. ಅದ್ರ ಬಗ್ಗೆ ಪೇಪರ್ ಅಲ್ಲಿ ಬರೆಯುವಾಗ ಕನ್ನಡದಲ್ಲಿ ಅವರು ಬಿಳಿ ಶಿಲೀಂಧ್ರ, ಕಪ್ಪು ಶಿಲೀಂಧ್ರ ಅನ್ನೋ ಶಬ್ದಗಳನ್ನ ಬಳಸ್ತಾ ಇದ್ದಾರೆ. ಏನಿದು ಶಿಲೀಂಧ್ರ? ಶಿಲೀಂಧ್ರ ಅಂದ್ರೆ ನಮ್ಮ ಹಳ್ಳಿ ಜನಕ್ಕೆ ಗೊತ್ತಾಗೋದೇ ಇಲ್ಲ. ಅವರು ಬೂಸ್ಲು ಅಂತಾರೆ, ಬೂಸ್ಟು ಅಂತಾರೆ. ಅವರು ಇಂಗ್ಲಿಷ್ನಿಂದ ಪದಗಳನ್ನ ತಗೊಂಡು ಸಂಸ್ಕೃತದಿಂದ ಪದಗಳನ್ನ ಬಳಸಿ ಎಷ್ಟರ ಮಟ್ಟಿಗೆ ಕೆಲವೊಮ್ಮೆ ಬದಲಾಗ್ಬಿಟ್ಟಿದ್ದಾರೆ ಅಂತಂದ್ರೆ, ಅವರು ಈ ದೇಸಿ ಕನ್ನಡ ಪದಕೋಶ ಇತ್ತಲ್ಲ, ಅದನ್ನೇ ಅವರು ಅಲಕ್ಷ್ಯ ಮಾಡ್ತಾ ಇದ್ದಾರೆ, ಕಳ್ಕೊಳ್ತಾ ಇದ್ದಾರೆ. ಆಮೇಲೆ ಕೆಲವು ಶಬ್ದಗಳು ನಿಮ್ಗೆ ಟೆಕ್ಸ್ಟ್ ಅಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಕೆಲವು ಶಬ್ದಗಳನ್ನ ನಿಮ್ಗೆ ಹೇಳ್ತೀನಿ. ಅಭಿಯೋಜಕ, ಆಯುಕ್ತ, ಸಪ್ತಾಹ, ಆಯೋಗ, ಅಭಿಯಂತರ, ಆರಕ್ಷಕ, ಪಕ್ಷಾತೀತ, ಈ ತರದ ಶಬ್ದಗಳನ್ನೆಲ್ಲ ನೋಡಿದ್ರೆ ಈ ಶಬ್ದಗಳು ಇವು ಯಾವ ಕನ್ನಡ ಶಬ್ದಗಳಲ್ಲ, ಇವೆಲ್ಲವೂ ಸಂಸ್ಕೃತದ ಪದಗಳು. ಕನ್ನಡ ಪದಕೋಶ ಮತ್ತು ಕನ್ನಡ ಬಳಕೆಯ ನೆಲೆಯನ್ನ ಹೆಂಗೆ ಬಂದು ಪೂರ್ತಿ ಆವರಿಸ್ಕೊಂಡ್ಬಿಟ್ಟಿದ್ದಾವೆ ಅನ್ನೋದನ್ನ ಇವುಗಳನ್ನ ನೋಡಿದ್ರೆ ನಾವು ತಿಳಿಬಹುದು. ಹಾಗಾದ್ರೆ ಈ ಶಿಷ್ಟರೂಪದ ರೀತಿಯಲ್ಲಿ ಪ್ರಮಾಣ ಕನ್ನಡದ ಹೆಸರಿನಲ್ಲಿ ನಮ್ಮೊಳಗಡೆ ಬಳಕೆಗೆ ಬಂದಿರುವಂತಹ ಈ ಸಂಸ್ಕೃತ ಕನ್ನಡ ಇದೆಯಲ್ಲ, ಈ ಸಂಸ್ಕೃತ ಕನ್ನಡ ನಮ್ಮ ಜನರನ್ನ ಆಪ್ತವಾಗಿ ತಲುಪ್ತಾ ಇದೆಯಾ? ನಮ್ಮಲ್ಲಿ ಇದು ಜನಭಾಷೆ ಆಗಿದೆಯಾ? ನಮ್ಮ ಜನರ ಸ್ವಂತಿಕೆ ಇರಬಹುದು, ಭಾವನೆ ಇರಬಹುದು, ಅವುಗಳನ್ನ ಇದು ಬಹಳ ಚೆನ್ನಾಗಿ ಅಭಿವ್ಯಕ್ತಿ ಮಾಡೋದಕ್ಕೆ ಸಮರ್ಥವಾಗಿ ಬಳಕೆ ಆಗ್ತಾ ಇದೆಯಾ ಅಂದ್ರೆ ಇಲ್ಲ. ನಮ್ಮ ಜನರ ವ್ಯವಹಾರ ಪ್ರಾದೇಶಿಕವಾದಂಥ, ಸಾಮಾಜಿಕವಾದಂಥ ಆಡ್ನುಡಿನಲ್ಲೇ ಇವತ್ತು ನಡೀತಾ ಇದೆ. ಬರಹದ ಕನ್ನಡ ಮತ್ತು ಮಾತಿನ ಕನ್ನಡ ಅನ್ನುವ ಎರಡು ದ್ವಿಸ್ತರತೆ, ಡೈಗ್ಲಾಸಿಯಾ ಅಂತೀವಲ್ಲ, ಆ ಥರದ ಈ ಎರಡು ಭಾಷೆಗಳನ್ನ ಏಕಕಾಲಕ್ಕೆ ಬಳಸುವಂತಹ ಒಂದು ದ್ವಿಸ್ತರತೆ ನಮ್ಮ ಜನಗಳ ಒಳಗಡೆ ಉಂಟಾಗ್ಬಿಟ್ಟಿದೆ. ಸ್ನೇಹಿತರೆ, ಈ ಕನ್ನಡ ಭಾಷೆ ಸಂಸ್ಕೃತದ ಜೊತೆಗೆ ಇಷ್ಟೆಲ್ಲ ಬಗೆಯ ಸಂಬಂಧಗಳನ್ನ
ಹೊಂದಿದೆ ಅನ್ನೋದನ್ನು ನಾವು ಇದುವರೆಗೆ ತಿಳ್ಕೊಂಡ್ವಿ. ಈಗ ನಾವು ಕನ್ನಡ ಭಾಷೆ ಇಂಗ್ಲಿಷ್ ಭಾಷೆಯ ಜೊತೆಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಿದೆ ಅನ್ನೋದನ್ನು ಸ್ವಲ್ಪ ನಾವು ಪರಿಶೀಲನೆಗೆ ತಗೊಳ್ಳೋಣ. ವಸಾಹತುಶಾಹಿ ಕಾಲ ಅಂದರೆ ಬ್ರಿಟಿಷರ ಆಳ್ವಿಕೆ ಏನು ಇಲ್ಲಿ ಶುರುವಾಯ್ತಲ್ಲ, ಆವಾಗಿನಿಂದ ಇಂಗ್ಲಿಷಿಗೆ ಕನ್ನಡ ಸಂಪರ್ಕಕ್ಕೆ ಬಂತು. ನಮ್ಮಲ್ಲಿ ಈ ಬ್ರಿಟಿಷರು ವಿಶೇಷವಾಗಿ ಮೆಕಾಲೆಯಿಂದ ಪ್ರಪೋಸ್ ಆದಂತಹ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾಂತ್ಯಗಳಲ್ಲಿ ಅವರು ಜಾರಿಗೆ ತಂದರು. ಕರ್ನಾಟಕದಲ್ಲೂ ಜಾರಿಗೆ ತಂದರು. ಇಲ್ಲಿ ಯಾವಾಗ ಇಂಗ್ಲಿಷ್ ವಿದ್ಯಾಭ್ಯಾಸ ಪದ್ಧತಿ ಜಾರಿಯಾಯಿತೋ ಅಲ್ಲಿಂದ ಇಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಕಲಿಯುವಂತಹ ಮತ್ತು ಪ್ರಮಾಣ ಕನ್ನಡ ಮಾಧ್ಯಮದಲ್ಲಿ ಕಲಿಯುವಂತಹ ಎರಡೂ ಕಲಿಕೆಗಳು ಜಾರಿಯಾದವು. ಹಾಗೆ ಜಾರಿಯಾದ ನಂತರದಲ್ಲಿ ಇಲ್ಲಿ ಒಂದು ರೀತಿಯಲ್ಲಿ ಪ್ರಮಾಣ ಕನ್ನಡವನ್ನು ಬಳಸುವ ಮತ್ತು ಇಂಗ್ಲಿಷನ್ನು ಬಳಸುವ, ಇಂಗ್ಲಿಷನ್ನು ಕಲಿತು ಬರವಣಿಗೆಯಲ್ಲಿ ಬಳಸುವ ಮತ್ತು ಇಂಗ್ಲಿಷನ್ನು ಕಲಿತು ಇಂಗ್ಲಿಷರೊಂದಿಗೆ ಸಂವಾದವನ್ನು ನಡೆಸುವ, ಮಾತಿನಲ್ಲಿ ಬಳಸುವ ಎರಡೂ ನೆಲೆಯಲ್ಲಿ ಇಂಗ್ಲಿಷ್ ನಮ್ಮ ಸಮಾಜದ ಒಳಗಡೆ ಜಾರಿಯಾಯಿತು. ಇಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ ನಂತರವೂ ಅವರ ಕಾಲದಲ್ಲೇ ಶುರುವಾದಂತಹ ಆಧುನೀಕರಣ ಇರಬಹುದು, ವ್ಯಾಪಾರೀಕರಣ ಇರಬಹುದು, ಜಾಗತೀಕರಣದ ಭಾಗವಾದಂತಹ ಕೈಗಾರಿಕೀಕರಣ, ನಗರೀಕರಣ, ಮತ್ತೆ ಸಂಪರ್ಕ ಸಾಧನಗಳ ಅತಿಯಾದಂತಹ ಬಳಕೆ, ಮುದ್ರಣಯಂತ್ರದ ಬಳಕೆ, ಇವೆಲ್ಲವುಗಳ ಮೂಲಕ ಇಲ್ಲಿ ಒಂದು ರೀತಿಯಲ್ಲಿ ಪಶ್ಚಿಮದ ಅನುಕರಣೆ, ಪಾಶ್ಚಾತ್ಯೀಕರಣ ಅಂತ ನಾವೇನು ಕರಿತೀವಿ, ವೆಸ್ಟರ್ನೈಸೇಷನ್ ಅಂತ ನಾವೇನು ಕರಿತೀವಿ, ಅದು ಹೆಚ್ಚಾಗ್ತಾ ಇರೋದನ್ನ ನಾವು ಕಾಣ್ತೀವಿ. ನಾವೀಗ ಈ ವಸಾಹತುಶಾಹಿ ಹಿಡಿತದಿಂದ ಬದಲುಗೊಂಡಂತಹ ಹೊಸ ಬಗೆಯ ವಸಾಹತುಶಾಹಿ ಹಿಡಿತದಿಂದ ಬಿಡಿಸ್ಕೊಳ್ಳುವಂತಹ ಒತ್ತಡಕ್ಕೆ ಗುರಿಯಾಗಿದ್ದೇವೆ. ನಿರಂತರವಾಗಿ ಅದನ್ನು ನಾವು ಡಿಕಾಲನೈಸೇಷನ್ ಆಫ್ ಥಿಂಕಿಂಗ್, ಥಾಟ್ ಪ್ರಾಸೆಸ್, ಲ್ಯಾಂಗ್ವೇಜಸ್, ಲಿಟ್ರೇಚರ್, ಎಲ್ಲ ಬಗೆಯ ಸಂಸ್ಕೃತಿಯ ಅಂಗಗಳನ್ನು ಡಿಕಾಲನೈಸ್ ಮಾಡುವಂತಹ ಒಂದು ಒತ್ತಡಕ್ಕೆ ಗುರಿಯಾಗಿದ್ದೀವಿ. ಬರಹ ಮತ್ತು ಮಾತು ಎರಡೂ ನೆಲೆಗಳಲ್ಲಿ ಇಂಗ್ಲಿಷ್ ಅವಲಂಬನೆ ಏನಿದೆಯಲ್ಲ ಅದರಿಂದ ಬಿಡಿಸಿಕೊಳ್ಳುವಂತಹ, ಕನ್ನಡದ ಸ್ವಂತಿಕೆ ಏನಿದೆಯಲ್ಲ ಅದನ್ನು ಸ್ಥಾಪಿಸಿಕೊಳ್ಳುವಂತಹ ಒಂದು ಒತ್ತಡಕ್ಕೆ ನಾವು ಗುರಿಯಾಗಿದ್ದೀವಿ. ನಮ್ಮಲ್ಲಿ ಇದು ಸ್ವಾತಂತ್ರ್ಯ ಹೋರಾಟ ಆರಂಭವಾದಾಗಲೇ ಒಂದು ಪರಂಪರೆ ಪ್ರಜ್ಞೆ, ಒಂದು ದೇಸಿ ಪ್ರಜ್ಞೆ ಮೂಲಕ ಉಂಟಾದದ್ದನ್ನು ನಾವು ಗಮನಿಸಬಹುದು. ವಿಶೇಷವಾಗಿ ಕರ್ನಾಟಕ ಏಕೀಕರಣ ಆದಾಗ ಕನ್ನಡದ ಬಗೆಗೆ ಒಂದು ಅಭಿಮಾನ ನಮ್ಮಲ್ಲಿ ಹೆಚ್ಚಾಗಿ ಬಂತು. ನಾಡು ಮತ್ತು ನುಡಿ ಎರಡರ ಏಳಿಗೆಗೆ ಒಂದು ಪ್ರಜ್ಞೆ ನಮ್ಮಲ್ಲಿ ಉಂಟಾಯಿತು. ಹಾಗಾಗಿ ಕನ್ನಡ ಎಲ್ಲ ರೀತಿಯಲ್ಲಿ ಬಳಕೆಯ ವಲಯಕ್ಕೆ, ಬರಹದ ವಲಯಕ್ಕೆ ಸಶಕ್ತವಾಗಿ ಪ್ರವೇಶ ಮಾಡಬೇಕು ಅನ್ನುವಂತಹ ಒಂದು ಪ್ರಜ್ಞಾಪೂರ್ವಕವಾದಂತಹ ಪ್ರಯತ್ನಗಳು ನಮ್ಮಲ್ಲಿ ನಡೆಯೋದಕ್ಕೆ ತೊಡಗಿದ್ವು. ಈ ಸಂಸ್ಕೃತ ಮತ್ತು ಇಂಗ್ಲಿಷ್ನ ಹಿಡಿತದಿಂದ ಕನ್ನಡ ಬಿಡಿಸ್ಕೊಂಡ್ಬಿಡ್ತಾ ಅಂತಂದ್ರೆ ಖಂಡಿತವಾಗಿಯೂ ಇಲ್ಲ. ಆದರೆ ಸಾಹಿತ್ಯ ಕನ್ನಡದಲ್ಲಿ ಬೇರೆ ಬೇರೆ ರೀತಿಯ ಆಡು ನುಡಿಗಳು ಒಳಕ್ ನುಗ್ಗೋದು, ಬಳಕೆಯಾಗೋದು ಹೆಚ್ಚಾಯ್ತೇನೋ ಹೌದು. ಆದರೆ ಶಿಕ್ಷಣ ಮಾಧ್ಯಮದಲ್ಲಿ ಬಳಸ್ತಾ ಇದ್ದಂತಹ ಕನ್ನಡಕ್ಕೆ ಆಡು ನುಡಿಗಳು ಪ್ರವೇಶ ಪಡೀಲಿಲ್ಲ. ಅದರ ಬದಲಾಗಿ ಇಂಗ್ಲಿಷ್ ನುಡಿಗಳು ಪ್ರವೇಶ ಪಡಿತಾ ಇರೋದನ್ನ ಕಾಣ್ತೀವಿ. ನಮ್ಮಲ್ಲಿ ಇಂಗ್ಲಿಷ್ ಶಬ್ದಗಳನ್ನ ಕನ್ನಡಿಗರು ತಮ್ಮ ಮಾತಿನ ಒಳಗಡೆ ನೇರವಾಗಿ ಮತ್ತು ತದ್ಭವ ರೂಪದ ಒಳಗಡೆ ಬೇಕಾದಷ್ಟು ಬಳಸ್ತಾ ಇರೋದನ್ನ ಕಾಣಬಹುದು. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದಕ್ಕೆ ಸಾಕಷ್ಟು ಪದಗಳನ್ನ ನಾವು ಉದಾಹರಣೆ ಕೊಟ್ಟಿದ್ದೀವಿ. ನೋಡಿ, ನಮ್ಮಲ್ಲಿ ನಿತ್ಯ ಜೀವನದಲ್ಲಿ ಕೋರ್ಟು, ಲಾಯರು, ಬಸ್ಸು, ಲಾರಿ, ಶರ್ಟು, ಪ್ಯಾಂಟು, ಆಸ್ಪತ್ರೆ, ಹೇರ್ಪಿನ್ನು, ಲಾಟಿನು, ಬುಕ್ಕು, ಮೇಸ್ಟ್ರು, ಸ್ಟೂಡೆಂಟ್ಸು, ಕಾಲೇಜು, ನೋಡಿ ಎಷ್ಟೆಲ್ಲ ಶಬ್ದಗಳು. ಡಾಕ್ಟ್ರು, ನರ್ಸು, ಕರೆಂಟು, ಲೈನ್ಮನ್, ಒಂದಲ್ಲ, ನಮ್ಮ ನಿತ್ಯ ಜೀವನದ ಒಳಗಡೆ ಎಷ್ಟೆಲ್ಲ ಇಂಗ್ಲಿಷ್ ಶಬ್ದಗಳು ಬಂದು ಸೇರ್ಕೊಂಡ್ಬಿಟ್ಟಿದಾವೆ ಅಂತಂದ್ರೆ ಜನಸಾಮಾನ್ಯರು ಇವುಗಳನ್ನೆಲ್ಲ ಇಂಗ್ಲಿಷ್ ಶಬ್ದಗಳು ಅಂತ ಪರಿಗಣಿಸೋದೇ ಇಲ್ಲ. ಇವೆಲ್ಲ ಕನ್ನಡೀಕರಣಗೊಂಡಂತಹ ಕನ್ನಡ ಶಬ್ದಗಳು ಅನ್ನೋ ಅರ್ಥದಲ್ಲೇ, ಭಾವನೆಯಲ್ಲೇ ಬಳಸ್ತಾ ಇದ್ದಾರೆ. ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿಕೊಂಡು ಬಳಸ್ತಾ ಇದ್ದೀವಿ.
ಕನ್ನಡೀಕರಿಸಿಕೊಂಡು ಬಳಸ್ತಾ ಇದ್ದೀವಿ. ಹಾಗೆ ಬಳಸುವಾಗ ಕೆಲವೊಮ್ಮೆ ನಾವು ಸಂಸ್ಕೃತದ ಪದಕೋಶಕ್ಕೆ ಹೋಗೋದು ನಿಜ, ನಾವು ಅದನ್ನ ಈಗಾಗಲೇ ಹಿಂದೆ ಚರ್ಚೆ ಮಾಡಿದ್ದೀವಿ. ಆದರೆ ನಮ್ಮ ಬರವಣಿಗೆಯಲ್ಲಿ ಆ ಥರದ ಬಳಕೆ ಹೆಚ್ಚಾಗ್ತಾ ಇದೆ. ತತ್ಸಮ ತದ್ಭವ ಇಂಗ್ಲಿಶಿನ ನೇರ ಎರವಲು ಆಡುನುಡಿನಲ್ಲಿ ಹೆಚ್ಚಾಗ್ತಾ ಇದೆ. ಆಮೇಲೆ ಇಂಗ್ಲಿಶಿನ ನಿರಂತರವಾದಂತಹ ಬಳಕೆ ಕಾರಣಕ್ಕೆ ನೋಡಿ, ನಮ್ಮಲ್ಲಿ ನಮ್ಮ ಭಾಷೆಯ ಒಳಗಡೆ ಇಲ್ಲದೆ ಇರುವಂತಹ ಕೆಲವು ಹೊಸ ಧ್ವನಿಗಳು, ಕಾಕುಗಳು, ಮಾತಿನ ಶೈಲಿಗಳು ಪ್ರವೇಶ ಮಾಡಿರುವುದನ್ನು ಕಾಣಬಹುದು. ಈ ಉದಾಹರಣೆಗೆ ಫ ಮತ್ತು ಝ, ಎಫ್ ಮತ್ತು ಝಡ್ ಇವುಗಳು ನಮ್ಮ ವರ್ಣಮಾಲೆಯ ಒಳಗಡೆ, ಬರಹ ಕನ್ನಡದ ಒಳಗಡೆ ಇರಲಿಲ್ಲ. ಮಾತಿನ ಒಳಗಡೆ ಇರಲಿಲ್ವಾ ಅಂದ್ರೆ ಇದ್ವು. ಮಾತಿನ ಒಳಗಡೆ 108 ಶೇಡ್ಸು ಇದಾವೆ. ಮಾತಿನಲ್ಲಿರುವಂತಹ ಎಲ್ಲ ಈ ಛಾಯೆಗಳು, ದನಿ ಛಾಯೆಗಳು ಏನಿದಾವೆ, ಮಾತಿನ ವರಸೆಗಳು ಏನಿದಾವೆ, ಇವುಗಳನ್ನೆಲ್ಲ ನಾವು ಲಿಪಿನಲ್ಲಿ ಮೂಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಸಂಸ್ಕೃತದ ಅವಲಂಬನೆ ಕೂಡ ಈ ಥರದ ಒಂದು ಮಿತಿಗೆ ಬಹುಶಃ ಕಾರಣ ಆಗಿರಬಹುದು. ನಮ್ಮ ಗ್ರಾಂಥಿಕವಾದಂತಹ, ಸಾಮಾಜಿಕವಾದಂತಹ, ಪ್ರಾದೇಶಿಕವಾದಂತಹ ಕನ್ನಡ ಭೇದಗಳು ಏನಿದಾವಲ್ಲ, ಇವೆಲ್ಲವುಗಳಲ್ಲಿ ಈ ನುಡಿಗಳು ಅಂದ್ರೆ ಈ ಹೊಸ ದನಿಗಳು, ಫ ಝ ಈ ಥರದ ದನಿಗಳು ಪ್ರವೇಶ ಮಾಡ್ತಾ ಇರೋದನ್ನ ನಾವು ಕಾಣಬಹುದು. ಸುಮ್ಮನೆ ಉದಾಹರಣೆ ತಗೊಳ್ಳೋದಾದ್ರೆ ನಾವು, ಏನಪ್ಪಾ ಅವನೇನು ಬಹಳ ಫೇಮಸ್ ಆಗ್ಬಿಟ್ಟವನೇ, ಬಹಳ ಫೇಮಸ್ ಅಂತೆ ಅವನು, ಅವ್ ಫಸ್ಟ್ ಕ್ಲಾಸ್ ಬಂದಂತೆ ನೀನು, ಒಂದೆರಡು ಪೇಜ್ ಜೆರಾಕ್ಸ್ ಕೊಡ್ರಿ ಅಂದ್ರೆ, ಈ ಫ ಮತ್ತು ಝಗಳು ನಮ್ಮ ನಿತ್ಯ ಬಳಕೆಯ ಒಳಗಡೆ ಸೇರಿ ಹೋಗ್ಬಿಟ್ಟಿದ್ದಾವೆ. ಅಷ್ಟೇ ಅಲ್ಲ, ಕನ್ನಡದ ದನಿಗಳು ಈಗ ಝ ಇತ್ತು, ನಮ್ಮಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ಇದಾವೆ. ಸಂಸ್ಕೃತದ ವರ್ಣಮಾಲೆಯನ್ನ ಕನ್ನಡಕ್ಕೆ ಅಳವಡಿಸಿಕೊಂಡ ಕಾರಣಕ್ಕೆ ಕನ್ನಡ ಬರಹದ ಒಳಗಡೆ ಈ ಮಹಾಪ್ರಾಣಗಳು ಬಂದು ಸೇರ್ಕೊಂಡ್ಬಿಟ್ಟಿದ್ದಾವೆ. ನಮ್ಮ ಮಾತಿನ ಬೇರೆ ಬೇರೆ ಪ್ರಭೇದಗಳಿದಾವಲ್ಲ, ಅಲ್ಲಿ ಮಹಾಪ್ರಾಣಗಳಿಲ್ಲ. ಬರಹದೊಳಗಡೆ ಮಾತ್ರ ಮಹಾಪ್ರಾಣಗಳಿರೋದು. ಇದು ಸಂಸ್ಕೃತದ ಪ್ರಭಾವದಿಂದ ಕನ್ನಡಕ್ಕೆ ಆಗಿರುವಂತಹ ಒಂದು ಗತಿ. ಇರ್ಲಿ, ನಮ್ಮಲ್ಲಿ ಈ ಪ ಫ ಜ ಝ ಬಳಸ್ತೀವಿ. ಆದ್ರೆ ಝ ಬಳಸುವ ಕಡೆ ಝ ಬಳಸೋದು, ಫ ಬಳಸುವ ಕಡೆ ಫ ಬಳಸೋದು ನಡೀತಾ ಇದೆ. ಈ ಕೆಲವರು ಫಲಹಾರ ಅಂತ ಬಳಸ್ತಾರೆ, ಫಲ ಅಂತ ಬಳಸ್ತಾರೆ. ಅದು ಫಲ ಅಲ್ಲ. ನಮ್ಮ ವರ್ಣಮಾಲೆಯ ಉಚ್ಚಾರದ ಮೂಲಕ ನಾವು ನೋಡೋದಾದ್ರೆ ಅದು ಫಲ. ಅಂದ್ರೇನು? ನಮ್ಮ ಉಚ್ಚಾರಣೆಯನ್ನು ಇಂಗ್ಲಿಷ್ ಪ್ರಭಾವಿಸ್ಬಿಟ್ಟಿದೆ ಅನ್ನೋದನ್ನು ನಾವು ಇದರಿಂದ ಗಮನಿಸಬಹುದು. ಇನ್ನು ನುಡಿ ಬೆರಕೆ ಮತ್ತು ನುಡಿ ಜಿಗಿತ ಅಂದ್ರೆ, ಸರ್ ಇವತ್ತು ನೈಟು 9:30ಗೆ ಬಸ್ಗೆ ಒಂದು ಟಿಕೆಟ್ ಬುಕ್ ಮಾಡ್ತೀರಾ, ಇಂಥ ಕಡೆ ಒಂದೆರಡು ಶಬ್ದಗಳು ಮಾತ್ರ ಕನ್ನಡ, ಕೆಲವು ಪ್ರತ್ಯಯಗಳು ಕನ್ನಡದವು, ಮಿಕ್ಕಂತೆ ಇಂಗ್ಲಿಷ್ ಶಬ್ದಗಳು ಇದ್ರೊಳಗಡೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾವೆ. ನಾವು ಸಾಮಾನ್ಯರು ಮಾತಾಡುವಾಗ ಹೀಗೆ ಬಳಸೋದುಂಟು. ರೀ ಶಾಂತಕ, ನಿಮ್ಮ ಹಸ್ಬೆಂಡು ಆಫೀಸ್ಗೆ ಸ್ಕೂಟ್ರಲ್ಲಿ ಹೋಗ್ತಾರೋ ಬಸ್ಸಲ್ಲಿ ಹೋಗ್ತಾರೋ? ನೋಡಿ, ಹಸ್ಬೆಂಡು, ಆಫೀಸು, ಸ್ಕೂಟ್ರು, ಬಸ್ಸು ಎಲ್ಲ ಇಂಗ್ಲಿಷೇ. ನಮ್ಮಲ್ಲಿ ಇನ್ನೂ ಒಂದೇನು ಅಂದ್ರೆ, ಇಂಗ್ಲಿಷ್ ಪದಗಳನ್ನ ನಮ್ಮ ಭಾಷೆ ನಡುವೆ ಹಿಂಗೆ ಬೆರೆಸಿ ಬಳಸಿದ್ರೆ ನಮ್ಮ ಅಂತಸ್ತು, ನಮ್ಮ ಗೌರವ ಜಾಸ್ತಿ ಆಗ್ತದೆ ಅನ್ನುವಂಥ ತಪ್ಪು ಕಲ್ಪನೆ ನಮ್ಮಲ್ಲಿದೆ. ಆಮೇಲೆ ನಾವು ಕೆಲವು ವ್ಯಕ್ತಿ ಹೆಸರುಗಳನ್ನ ಬರವಣಿಗೆನಲ್ಲಿ ಬಳಸುವಾಗ ವ್ಯಂಜನಾಂತಗಳ ರೀತಿಯಲ್ಲಿ ಬಳಸ್ತೀವಿ. ಶಾರದಾ ಪ್ರಸಾದ್, ಬಸವರಾಜ್, ಮಹೇಶ್, ಗಿರೀಶ್ ಈ ತರ ನಾವು ವ್ಯಂಜನಾಂತಗಳನ್ನಾಗಿ ಬಳಸೋದುಂಟು. ಇದು ಇಂಗ್ಲಿಷ್ ಪ್ರಭಾವದಿಂದ ನಾವು ಈ ಬಳಕೆಯನ್ನು ಜಾರಿಗೆ ತಂದುಕೊಂಡಿದ್ದೀವಿ. ಆಮೇಲೆ ಕೆಲವು ಸಂಕ್ಷೇಪಾಕ್ಷರಗಳನ್ನ ಬಳಸೋದುಂಟು. ಹೆಸರಿನ ಮೊದಲ ಅಕ್ಷರಗಳನ್ನ, ಇನಿಷಿಯಲ್ಸ್ಗಳನ್ನ ಬಳಸೋದುಂಟು. ಇವಾಗ ನೋಡಿ, ಇದನ್ನ 2-3 ತರ ಬಳಸ್ತೀವಿ ನಾವು. ಚಂದ್ರಶೇಖರ ಸಿ ಕಂಬಾರ, ಆನಂದ ಸಿ ಕುಂಚನೂರ, ಬಸವರಾಜು ಬಿ ಸಿ, SG ಸಿದ್ದರಾಮಯ್ಯ. ಅಂದ್ರೆ ಈ ಇನಿಷಿಯಲ್ಸ್ಗಳನ್ನ ಹೆಸರಿನ ಮೊದಲು, ಹೆಸರಿನ ನಡುವೆ, ಹೆಸರಿನ ಕೊನೆ, ಹೀಗೆ 3 ರೀತಿಯಲ್ಲಿ ನಾವು ಬಳಸೋದುಂಟು. ಹಾಗೇನೆ 3 ಮುಕ್ಕೂಟದ ಹೆಸರಿನ ಪದ್ಧತಿಗಳೇನಿರ್ತವೆ ಅವುಗಳನ್ನ ಸಂಕ್ಷೇಪ ಮಾಡಿ ಸಂಪೂರ್ಣ ಇನಿಷಿಯಲ್ಸ್ ಅನ್ನ ಬಳಸೋದು ಉಂಟು. NTR, MGR, CGK, CPK ಈ ತರ ಇಂಗ್ಲಿಷ್ನಲ್ಲಿ.
ಆಮೇಲೆ ಕನ್ನಡದ್ದೇ ಸಂಕ್ಷೇಪ ಅಕ್ಷರಗಳು ಕುವೆಂಪು, ದೇಜಗೌ, ಹಮನ, ಕ್ರಿಸ್ತಶಕ, ಕ್ರಿಸ್ತಪೂರ್ವ. ನೋಡಿ, ಕ್ರಿಸ್ತಶಕ ಕ್ರಿಸ್ತಪೂರ್ವ ಅನ್ನೋದನ್ನ ನಾವು ಪೂರ್ತಿ ಬಳಸಲ್ಲ, ಓದುವಾಗ ಪೂರ್ತಿ ಓದ್ತೀವಿ, ಆದ್ರೆ ಬರೆಯುವಾಗ ಕ್ರಿ ಶ, ಕ್ರಿ ಪು ಹಿಂಗೆ ಬಳಸ್ತೀವಿ. ಸ್ಥಳನಾಮಗಳಿಗೂ ಇದು ಬಂದ್ಬಿಟ್ಟಿದೆ. ಎಚ್ ಕ್ರಾಸ್ ಅಂತೀವಿ, ಕೆ ಬಿ ಕ್ರಾಸ್ ಅಂತೀವಿ, ಟಿ ಬೇಗೂರ್ ಅಂತೀವಿ, ಟಿ ನರಸೀಪುರ ಅಂತೀವಿ. ಹಿಂಗೆ ಊರುಗಳ ಹೆಸರನ್ನು ಸಂಕ್ಷೇಪ ಮಾಡಿ ಬಳಸುವಂಥದ್ದು ನಮ್ಮಲ್ಲಿ ಬಂದ್ಬಿಟ್ಟಿದೆ. ಇಂಗ್ಲಿಷ್ ಪ್ರಭಾವ ಉಚ್ಚಾರಣೆಯನ್ನು ಬದಲಾಯಿಸ್ತಾ ಇದೆ. ನಾವು ಅದನ್ನ ಈಗಾಗಲೇ ಪ್ರಸ್ತಾಪ ಮಾಡ್ಕೊಂಡಿದ್ದೀವಿ. ನಮ್ಮ ಪ್ರದೇಶಗಳ ಹೆಸರಿದೆಯಲ್ಲ, ನಾವೆಲ್ಲ ಇತ್ತೀಚೆಗೆ ಕೆಲವನ್ನು ಬದಲಾಯಿಸ್ಕೊತಾ ಇದ್ದೀವಿ. ನೋಡಿ, ಮದ್ರಾಸ್ ಅದನ್ನ ಚೆನ್ನೈ ಮಾಡ್ಕೊಂಡಿದೀವಿ, ಬಾಂಬೆ ಮುಂಬೈ ಮಾಡ್ಕೊಂಡಿದೀವಿ, ಕಲ್ಕಟಾ ಕೋಲ್ಕತ್ತಾ ಮಾಡ್ಕೊಂಡಿದೀವಿ, ಬ್ಯಾಂಗಲೋರ್ ಅಂತ ಬರಿತಾ ಇದ್ವಿ ಇಂಗ್ಲಿಷ್ನಲ್ಲಿ, ಬ್ಯಾಂಗಲೋರ್ ಅಂತ ಬರೆಯೋದನ್ನ ಈಗ ನಾವು ಬೆಂಗಳೂರು ಅಂತ ಮಾಡ್ಕೊಂಡಿದೀವಿ. ಬ್ರಿಟಿಷರು ಇಲ್ಲಿ ಆಡಳಿತ ನಡೆಸ್ತಾ ಇದ್ದಾಗ ಇಲ್ಲಿನ ಜನರ ಹೆಸರು ಮತ್ತೆ ಇಲ್ಲಿನ ಪ್ರದೇಶಗಳ ಹೆಸರುಗಳನ್ನೆಲ್ಲ ಅವರ ಅನುಕೂಲಕ್ಕೆ, ಅಂದ್ರೆ ಅವರ ಉಚ್ಚಾರದ ಅನುಕೂಲಕ್ಕೆ, ಅವರ ಭಾಷಾ ಬಳಕೆಯ ಶೈಲಿಗೆ ತಕ್ಕ ಹಾಗೆ ಬದಲಾಯಿಸ್ಕೊಂಡ್ಬಿಟ್ಟಿದ್ರು. ನಾವು ಇನ್ನೂ ಬಹುಪಾಲು ಅದರಿಂದ ಬಿಡುಗಡೆ ಪಡೆದಿಲ್ಲ. ಇಲ್ಲಿನ ವಸ್ತು ಹೆಸರುಗಳನ್ನ, ವ್ಯಕ್ತಿ ಹೆಸರುಗಳನ್ನ, ಸ್ಥಳದ ಹೆಸರುಗಳನ್ನ, ಹಬ್ಬದ ಹೆಸರುಗಳನ್ನೆಲ್ಲ ಆಂಗ್ಲೀಕರಣ ಮಾಡಿ ಆಂಗ್ಲರು ಅವರಿದ್ದ ಕಾಲದಲ್ಲಿ ಬಳಸ್ತಾ ಇದ್ದದ್ದನ್ನೇ ನಾವು ಸಾಕಷ್ಟನ್ನ ಇವತ್ತಿಗೂ ಬಳಸ್ತಾ ಇರೋದನ್ನ ಕಾಣಬಹುದು. ವಿಶೇಷವಾಗಿ ಬರವಣಿಗೆಯ ಒಳಗಡೆ ನಾವು ನೋಡಿ, ಸುಮ್ಮನೆ ಈ ಸಂವಿಧಾನದ ಬಗ್ಗೆ ಮಾತನಾಡುವಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅದೇ ಕನ್ನಡದಲ್ಲಿ ಹೇಳುವಾಗ ಇಂಡಿಯಾದ ಸಂವಿಧಾನ ಅನ್ನೋದಿಲ್ಲ, ಭಾರತದ ಸಂವಿಧಾನ ಅಂತ ಕರಿತೀವಿ. ಅಂದ್ರೆ ಈ ತರದ ಎರಡೆರಡು ಬಗೆಯ ಬಳಕೆಗಳು ಇಂಗ್ಲಿಶಿನ ಪ್ರಭಾವದಿಂದ ನಮ್ಮ ಒಳಗಡೆ ಜಾರಿಯಾಗಿರೋದನ್ನ ಕಾಣ್ತೀವಿ. ನಮ್ಮ ಆಚಾರ ವಿಚಾರನೇ ಆಂಗ್ಲೀಕರಣ ಆಗ್ಬಿಟ್ಟಿತ್ತು. ಈಗಲೂ ನಾವು ಅದರಿಂದ ಪೂರ್ಣ ಬಿಡಿಸ್ಕೊಂಡಿಲ್ಲ. ನಮ್ಮ ಜೀವನ ಶೈಲಿಯೇ ಒಂದು ರೀತಿಯಲ್ಲಿ ಆಂಗ್ಲೀಕರಣ ಆಗ್ಬಿಟ್ಟಿತ್ತು. ಈಗಲೂ ಅದರಿಂದ ನಾವು ಸಂಪೂರ್ಣವಾಗಿ ಬಿಡಿಸ್ಕೊಳ್ಳೋದಕ್ಕೆ ಆಗಿಲ್ಲ. ನೋಡಿ, ನಮ್ಮಲ್ಲಿ ಪ್ಯಾಂಟು ಸೂಟು ಹಾಕೋ ಪದ್ಧತಿ ಇರಲಿಲ್ಲ, ನಾವು ರೂಢಿಸ್ಕೊಂಡಿದ್ವಿ, ಈಗಲೂ ಬಳಸ್ತಾ ಇದ್ದೀವಿ. ಆಮೇಲೆ ಬರ್ಡೇ ಮಾಡುವಾಗ, ಹುಟ್ಟದ ಹಬ್ಬ ಮಾಡುವಾಗ ಕ್ಯಾಂಡ್ಲ್ ಹಚ್ಚಿ ಆರಿಸೋದಾಗ್ಲಿ, ಹ್ಯಾಪಿ ಬರ್ಡೇ ಟು ಯು ಅನ್ನೋದಾಗ್ಲಿ ಇರಲಿಲ್ಲ. ಈಗ ಅದನ್ನು ಬಹಳ ವ್ಯಾಪಕವಾಗಿ ಬಳಸ್ತಾ ಇದ್ದೀವಿ. ನ್ಯೂ ಇಯರ್ ಸೆಲೆಬ್ರೇಷನ್ ನಮ್ಮಲ್ಲಿ January 1st ಮಾಡುವಂಥದ್ದು ಇರಲಿಲ್ಲ. ನಾವೀಗ ಅದನ್ನು ಬಹಳ ಜೋರಾಗಿ ಮಾಡ್ತಾ ಇದ್ದೀವಿ. ನಮಗೆ ತುಂಬಾ ಬೇಜಾರಾದಾಗ ಅಥವಾ ನೋವಾದಾಗ ನಾವು ನಮ್ಮದೇ ಆದಂತಹ ಉದ್ಗಾರಗಳನ್ನ ತೆಗಿತಾ ಇದ್ವಿ. ಆದ್ರೆ ಇವತ್ತು ಬಹಳಷ್ಟು ಜನ ವಿದ್ಯಾವಂತರು ಓ ಮೈ ಗಾಡ್ ಅಂತಾರೆ. ನಮ್ಮ ಸಂಬಂಧ ಸೂಚಕವಾದಂತಹ ಪದಗಳನ್ನ ನಾವು ಬಳಸುವಾಗ ಬ್ರೋ ಅಂತಾನೋ, ಅಂಕಲ್ ಅಂತಾನೋ, ಆಂಟಿ ಅಂತಾನೋ, ಮಮ್ಮಿ, ಮಾಮ್, ಡ್ಯಾಡಿ, ಡ್ಯಾಡ್, ಡ್ಯೂಡ್ಸ್, ಬೇಕಾದಷ್ಟು ಇಂಗ್ಲಿಷ್ ಶಬ್ದಗಳನ್ನ ನಾವು ನಿತ್ಯ ಬಳಕೆಯ ಒಳಗಡೆ ತಂದ್ಕೊಂಡ್ಬಿಟ್ಟಿದೀವಿ. ಆಮೇಲೆ ನೋಡಿ, ನಾವು ಇಂಗ್ಲಿಷ್ನಲ್ಲಿ ತುಂಬಾ ಜನ ಸೈನ್ ಮಾಡ್ತೀವಿ, ನಮ್ಮ ಭಾಷೆನಲ್ಲಿ ಸೈನ್ ಮಾಡೋದಿಲ್ಲ. ಆಮೇಲೆ ಮದುವೆಗೆ ಇನ್ವಿಟೇಷನ್ ಪ್ರಿಂಟ್ ಮಾಡುವಾಗ ಮದುವೆಗೆ ಇಂಗ್ಲಿಷ್ನಲ್ಲಿ ಇನ್ವಿಟೇಷನ್ ಪ್ರಿಂಟ್ ಮಾಡ್ತೀವಿ. ಕನ್ನಡ ಗೊತ್ತಿಲ್ಲದೆ ಇರೋರ್ಗೂ ಇಂಗ್ಲಿಷ್ನಲ್ಲಿ ಪ್ರಿಂಟ್ ಮಾಡಿ ಇನ್ವಿಟೇಷನ್ ಕೊಡ್ತೀವಿ. ಇದು ಕೇವಲ ಆಚಾರದ ಮಾತು ಮಾತ್ರ ಅಲ್ಲ, ಭಾಷೆ ನಮ್ಮ ಜೀವನದ ಒಳಗಡೆ ಹೇಗೆಲ್ಲ ಬಳಕೆ ಆಗ್ತಾ ಇದೆ ಅನ್ನೋದು ಭಾಷೆಗಳ ನಡುವಿನ ಅಸಮಾನವಾದಂತಹ ಸಂಬಂಧವನ್ನ ಹೇಳುವಂತ ವಿಚಾರ ಕೂಡ ಹೌದು. ನಾವು ಆಧುನೀಕರಣಕ್ಕೆ ಒಳಗಾಗುವುದು ಅಂದ್ರೆ ಇಂಗ್ಲಿಷೈಸ್ ಆಗುವುದು, ಆಂಗ್ಲೀಕರಣವಾಗುವುದು, ಆಚಾರ ವಿಚಾರ ಮಾತು ಬರವಣಿಗೆ ಎಲ್ಲದರಲ್ಲೂ ಆಂಗ್ಲೀಕರಣ ಆಗೋದು ಅಂತ ಅನ್ಕೊಂಡ್ಬಿಟ್ಟಿದೀವ? ಆ ಕಡೆ ನಡೀತಾ ಇದೀವ? ನಿಜವಾಗಿಯೂ ಆ ಕಡೆ ನಡೀತಾ ಇದ್ದೀವಿ. ಅದರಿಂದ ನಾವೆಲ್ಲರೂ ಬಿಡಿಸ್ಕೊಳ್ಬೇಕಾದಂತಹ ಅಗತ್ಯ ಇದೆ. ಆಮೇಲೆ ಇಂಗ್ಲಿಶಿನ ಮೂಲಕ ಕೆಲವು ಜ್ಞಾನಗಳನ್ನ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯ, ಕನ್ನಡದ ಮೂಲಕ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಂಬಿಕೆ ಇದೆ. ಆ ಕಾರಣಕ್ಕೆ ನಮ್ಮಲ್ಲಿ ಇಂಗ್ಲಿಷ್ನಲ್ಲಿ ಬಹುತೇಕ ಜ್ಞಾನ ಶಿಸ್ತುಗಳು, ವಿಜ್ಞಾನದ ಬಹುತೇಕ ಜ್ಞಾನ ಶಿಸ್ತುಗಳು, ತಂತ್ರಜ್ಞಾನದ ಬಹುತೇಕ ಜ್ಞಾನ ಶಿಸ್ತುಗಳು ನಮ್ಮಲ್ಲಿ ಸಿಗ್ತವೆ. ಕನ್ನಡದಲ್ಲಿ ಓದೋದಕ್ಕಾಗ್ಲಿ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿ ಸಿಗೋದಿಲ್ಲ. ಇಂಗ್ಲಿಷ್ ಮಾಧ್ಯಮ ಬಹಳ ಜೋರಾಗಿ ಇಲ್ಲಿ ಜಾರಿಯಾದ ನಂತರದಲ್ಲಿ
ಇದು ಇನ್ನೊಂದಷ್ಟು ಒಂದು ರೀತಿಯಲ್ಲಿ ಕಠಿಣವಾಗ್ತಾ ಇದೆ ಪರಿಸ್ಥಿತಿ. ಅಷ್ಟೇ ಅಲ್ಲ, ಇವತ್ತಿಗೂ ನಮ್ಮಲ್ಲಿ ಕೆಲವು ಬ್ಯಾಂಕ್ ಪ್ರೊಬೇಷನರಿ ಎಕ್ಸಾಮ್ಗಳನ್ನ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಇಲ್ಲ. ಅನ್ಯ ಭಾಷಿಕರು ಕನ್ನಡದಲ್ಲಿ ಬಂದು ಉದ್ಯೋಗ ಪಡೀತಾರೆ. ಆಮೇಲೆ ಬಹುಪಾಲು IAS, IPS ಈ ತರದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಟೀರಿಯಲ್ಸ್ ನಿಮ್ಗೆ ಕನ್ನಡದಲ್ಲಿ ತಕ್ಕಷ್ಟು ಸಿಗಲ್ಲ. ನೀವು ಬಿಡಿ, ಯಾವುದೋ ಒಂದು ಜೆನೆಟಿಕ್ಸ್ಗೆ ಸಂಬಂಧಪಟ್ಟದ್ದೋ, ಬಯೋಕೆಮಿಸ್ಟ್ರಿಗೆ ಸಂಬಂಧಪಟ್ಟದ್ದೋ, ಇನ್ಯಾವುದೋ ಒಂದು ಕಂಪ್ಯೂಟರ್ ಲ್ಯಾಂಗ್ವೇಜೋ ನಿಮ್ಗೆ ಕನ್ನಡದಲ್ಲಿ ಸಿಗದೇ ಇರಬಹುದು. ಆದ್ರೆ ಇದೆಂತ ದುರಂತ ಇದು. ನೀವು ನಿಮ್ಮ ಕೋರ್ಟ್ಗೆ ನೀವು ಅರ್ಜಿ ಹಾಕಬೇಕು ಅಂದ್ರೆ ನಿಮ್ಮ ಹೈಕೋರ್ಟ್ ಅಲ್ಲಿ ನೀವು ಕನ್ನಡದಲ್ಲಿ ಹಾಕೋ ಹಾಗಿಲ್ಲ. ನೀವು ಕೋರ್ಟ್ ವರ್ಡಿಕ್ಟ್ ಅನ್ನ ಓದಬೇಕು ಅಂದ್ರೆ ಕನ್ನಡದಲ್ಲಿ ಕೋರ್ಟ್ ವರ್ಡಿಕ್ಟ್ ಬರಲ್ಲ. ನೀವು ಅದನ್ನ ಇಂಗ್ಲಿಷ್ ಬಲ್ಲವ್ರ ಹತ್ರ ಹೋಗಿ ಆಶ್ರಯಿಸಿ ಅನುವಾದ ಮಾಡ್ಕೋಬೇಕು. ಆಮೇಲೆ ಇಂಗ್ಲಿಷ್ ನಲ್ಲಿ ಬಂದಿರೋ ತೀರ್ಪುಗಳನ್ನ ಕನ್ನಡಕ್ಕೆ ಅನುವಾದ ಮಾಡುವಂತಹ ಬೇರೆ ಬೇರೆ ಖಾಸಗಿ ಮತ್ತು ಸರ್ಕಾರಿ ವ್ಯವಸ್ಥೆಗಳು ನಮ್ಮಲ್ಲಿ ಇದಾವೆ. ಆದ್ರೆ ಕನ್ನಡದಲ್ಲಿ ಕೋರ್ಟ್ ಕಲಾಪಗಳನ್ನ ನಡೆಸುವಂತಹ, ಕನ್ನಡದಲ್ಲಿ ಕೋರ್ಟ್ ವರ್ಡಿಕ್ಟ್ಗಳನ್ನ, ನ್ಯಾಯ ತೀರ್ಪುಗಳನ್ನ ನೀಡುವಂತಹ ವ್ಯವಸ್ಥೆ ನಮ್ಮಲ್ಲಿ ಹೈಯರ್ ಕೋರ್ಟ್ಗಳಲ್ಲಿ ಇಲ್ಲ. ಉಚ್ಚ ನ್ಯಾಯಾಲಯದಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಇಲ್ಲ. ಕೆಲವು ಲೋಯರ್ ಕೋರ್ಟ್ಸ್ಗಳಲ್ಲಿ, ಕೆಳಹಂತದ ನ್ಯಾಯಾಲಯಗಳಲ್ಲಿ ಇದೆ. ಅಂತಹ ದುರಂತ ಇದು. ಅಂದ್ರೆ ಇಂಗ್ಲಿಷ್ ಬರದೇ ಇರುವವರು ಇಂಗ್ಲಿಷ್ ಬರುವವರನ್ನ ಆಶ್ರಯಿಸುವಂತಹ ಒಂದು ಸ್ಥಿತಿ ನಮ್ಮ ಸಮಾಜದ ಒಳಗಡೆ ಉಂಟಾಗಿದೆಯಲ್ಲ. ಈ ಕನ್ನಡ ಇಂಗ್ಲಿಷ್ ಸಂಬಂಧ ಹೀಗಿರ್ಬೇಕಾ? ನಾವು ಕನ್ನಡವನ್ನ ಮಾಧ್ಯಮವನ್ನಾಗಿ ಜಾರಿ ಮಾಡೋಕೆ ಆಗದೆ ಇರುವಂತಹ ಪರಿಸ್ಥಿತಿ ಒಳಗಡೆ ನಮ್ಮನ್ನು ನಾವು ತಂದುಕೊಂಡಿದ್ದೀವಲ್ಲ. ಹೌದು, ಭಾರತವೇ ಬಹುಭಾಷೆಗಳ ದೇಶ. ಭಾರತ ಒಂದು ಗಣರಾಜ್ಯ ಒಕ್ಕೂಟ ಆಗಿರುವುದರಿಂದ ಈ ಗಣರಾಜ್ಯ ಒಕ್ಕೂಟದ ರಾಜ್ಯಗಳ ನಡುವಿನ ಒಂದು ವ್ಯವಹಾರಕ್ಕೆ ಮತ್ತು ಭಾರತ ವಿದೇಶಗಳ ಜೊತೆ ವ್ಯವಹಾರಗಳನ್ನ ನಡೆಸುವುದಕ್ಕೆ ಬೇರೆ ಭಾಷೆಯನ್ನ ಅವಲಂಬಿಸಬೇಕಾದಂತ ಅಗತ್ಯ ಇದೆ, ಒಪ್ಪಣ. ಆದ್ರೆ ನಮ್ಮೊಳಗೇನೆ ವ್ಯವಹಾರಕ್ಕೆ ನಾವು ಕನ್ನಡವನ್ನ ಬಳಸಕ್ಕಾಗದೇ ಇರುವಂತಹ ಸ್ಥಿತಿ ಒಳಗಡೆ ಇದೀವಲ್ಲ. ಇದೆಂತಹ ದುರಂತ, ಇದೆಂತಹ ಭಾಷಿಕವಾದಂತಹ ದಬ್ಬಾಳಿಕೆ. ಇದರಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ವಾ? ನೀವೆಲ್ಲರೂ ಯಂಗ್ ಮೈಂಡ್ಸ್ ಇದರ ಬಗ್ಗೆ ಕ್ರಿಯಾತ್ಮಕವಾಗಿ ಯೋಚನೆ ಮಾಡಬೇಕು, ಕಾರ್ಯಶೀಲವಾಗಬೇಕು. ಕನ್ನಡದ ಭಾಷಿಕ ಅನನ್ಯತೆಗೆ ಧಕ್ಕೆ ಆಗುವಂತಹ, ಕನ್ನಡದ ಅಸ್ತಿತ್ವಕ್ಕೆ ಧಕ್ಕೆ ಆಗುವಂತಹ, ಕನ್ನಡದ ಬೇರೆ ಬೇರೆ ಪ್ರಭೇದಗಳಿಗೆ ಧಕ್ಕೆ ಆಗುವಂತಹ ಈ ಸ್ಥಿತಿ ಇದೆಯಲ್ಲ. ಇಂಗ್ಲಿಷ್ ಕಿಟಕಿ ಮೂಲಕನೇ ಕನ್ನಡದವರು ಕೂಡ ಲೋಕದಲ್ಲಿ ಮನ್ನಣೆ ಪಡೆಯೋದಕ್ಕೆ, ಹಣ ಪಡೆಯೋದಕ್ಕೆ, ಗೌರವ ಪಡೆಯೋದಕ್ಕೆ ಸಾಧ್ಯ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಲ್ಲ. ಇದರಿಂದ ನಾವು ಬಿಡುಗಡೆ ಪಡಿಬೇಕಾಗಿದೆ. ನೋಡಿ ಸ್ನೇಹಿತರೆ, 2 ಮಾತುಗಳ ಮೂಲಕ ಇವತ್ತಿನ ತರಗತಿಯ ಈ ಮಾತುಗಳನ್ನು ನಾನು ಮುಕ್ತಾಯ ಮಾಡ್ತೇನೆ. ಒಂದು, ಅಂಬೇಡ್ಕರ್ ನಮ್ಗೆಲ್ರಿಗೂ ಒಂದು ಕರೆ ಕೊಟ್ಟರು. ದಲಿತರು ಇಂಗ್ಲಿಷ್ ಕಲಿಬೇಕು ಅನ್ನುವಂತಹ ಒಂದು ಕರೆ. ಹಾಗೇನೆ ಕುವೆಂಪು ಮಾತನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕು. ಅವರು ಒಂದು ಸಂದರ್ಶನದಲ್ಲಿ, ನಾನು ಇಂಗ್ಲಿಷ್ ಕಲಿದಿದ್ರೆ ಯಾರ ಮನೇಲಾದ್ರೂ ಸಗಣಿ ಗಂಜಲ ಬಾಚ್ಕೊಂಡಿರ್ತಿದ್ದೆ ಅಂತ ಹೇಳಿದ್ರು. ಅಂದ್ರೆ ಏನು? ನಮ್ಮ ಸಮಾಜದಲ್ಲಿ ಇದ್ದಂತಹ ಅಸಮಾನ ವ್ಯವಸ್ಥೆ ಏನಿತ್ತಲ್ಲ, ಅವುಗಳನ್ನೆಲ್ಲ ತಿಳಿಯುವುದಕ್ಕೆ, ಕೆಲವೊಮ್ಮೆ ಬೇರೆ ಬೇರೆ ಹೊಸ ಹೊಸ ಬಗೆಯ ಜಗತ್ತಿನ ಸಾಹಿತ್ಯ ಕೃತಿಗಳನ್ನ ಕನ್ನಡಕ್ಕೆ ತಂದುಕೊಳ್ಳುವುದಕ್ಕೆ ಇಂಗ್ಲಿಶಿನ ಬಳಕೆಯಿಂದ ಸಾಧ್ಯ ಆಗಿದೆ ನಮಗೆ. ಆದರೆ ಭಾಷಿಕವಾದಂತಹ ಈ 2ನೇ ದರ್ಜೆತನ, ಇಂಗ್ಲಿಶಿನ ಎದುರುಗಡೆ ಇರುವ ಈ 2ನೇ ದರ್ಜೆತನ ಇದೆಯಲ್ಲ, ಇದು ಯಾವ ಸಮಾಜಕ್ಕೂ ಒಳ್ಳೆಯದಲ್ಲ, ಕನ್ನಡ ಸಮಾಜಕ್ಕೂ ಒಳ್ಳೆಯದಲ್ಲ. ನಾವು ಸಂಸ್ಕೃತದಿಂದ ಬಿಡುಗಡೆಯಾಗುವುದಕ್ಕೆ ಇಂಗ್ಲಿಶಿನ ಗುಲಾಮರಾಗಬೇಕಾದಂತಹ ಅಗತ್ಯ ಇಲ್ಲ. ಇಂಗ್ಲಿಶಿನ ಬದಲಾಗಿ ಕನ್ನಡವನ್ನ ಕಲಿಯುವ, ಇಂಗ್ಲಿಶಿನ ಬದಲಾಗಿ ಕನ್ನಡವನ್ನ ಬಳಸುವಂತಹ ಒತ್ತಡಕ್ಕೆ ನಾವು ಸಿಕ್ಕಾಕೊಳ್ಳದೆ ಇಂಗ್ಲಿಶಿನ ಜೊತೆನಲ್ಲಿ ಕನ್ನಡವನ್ನೂ ಕಲಿತಾ ಬಳಸ್ತಾ ಇರೋದರ ಕಡೆಗೆ ನಾವು ಹೆಚ್ಚು ತೊಡಗಬೇಕಾಗಿದೆ. ಆ ಕಡೆಗೆ ನಾವೆಲ್ಲರೂ ನಡೆಯೋಣ. ಈ ಕನ್ನಡ ಸಂಸ್ಕೃತ ಮತ್ತು ಕನ್ನಡ ಇಂಗ್ಲಿಷ್ ನಡುವಣ ಸಂಬಂಧಗಳನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ನಾವು ಹೇಗೆ ಈ ಭಾಷೆಗಳನ್ನ ಬಳಸಬೇಕು, ನಾವು ಹೇಗೆ ನಮ್ಮ ಭಾಷಿಕತನವನ್ನ ಬೆಳೆಸಬೇಕು
ಅನ್ನುವ ತಿಳುವಳಿಕೆಯನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ಸ್ನೇಹಿತರೆ, ಈ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ನಾವು ಮುಂದಿನ ತರಗತಿಯಲ್ಲಿ ಮಾಡಬಹುದು. ಇಲ್ಲಿಗೆ ಈ ತರಗತಿ ಮುಗಿತು. ಥ್ಯಾಂಕ್ ಯು.